ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಂದಪ್ರಯಾಗ ಬಹಳ ವಿಶೇಷವಾದ ಕ್ಷೇತ್ರ. ಪ್ರಯಾಗ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ಚತುರ್ಮುಖ ಬ್ರಹ್ಮದೇವರು ಈ ಒಂದೊಂದು ಸಂಗಮದ ಸ್ಥಳಗಳಲ್ಲಿ ಭಗವಂತನನ್ನು ಪ್ರೀತಿಪಡಿಸಲಿಕ್ಕೆ ಅಂತ ಯಾಗ ಮಾಡಿದ್ರಂತೆ. ಸದಾ ಅವರ ವಿಷಯದಲ್ಲಿ ಭಗವಂತ ಪ್ರೀತನೇ, ಆದರೂ ಕೂಡ ಲೋಕಕ್ಕೆಲ್ಲ ಶಿಕ್ಷಣ ಕೊಡುವಂತೆ ದೇವರನ್ನು ಪದೇ ಪದೇ ಪ್ರೀತಿಪಡಿಸ್ತಾ ಇರಬೇಕು ಅಂತ ತಿಳಿಸ್ಲಿಕ್ಕೆ ಎಲ್ಲ ಕಡೆಯಲ್ಲೂ ಯಾಗ ನಡೆಸ್ತಾ ಬಂದ್ರಂತೆ. ಹಾಗಾಗಿ ಆ ಒಂದೊಂದು ಸಂಗಮ ಸ್ಥಾನಗಳನ್ನು ಪ್ರಯಾಗ, ಬ್ರಹ್ಮದೇವರು ಪ್ರಕೃಷ್ಟವಾದ ರೀತಿಯಲ್ಲಿ ಯಾಗ ಮಾಡಿದ್ರಿಂದ ಅದನ್ನು ಪ್ರಯಾಗ ಅಂತ ಕರೆದರಂತೆ. ಅದರಲ್ಲಿ ನಂದಪ್ರಯಾಗ ಅಂತ ಇದೊಂದು ದೊಡ್ಡ ಕ್ಷೇತ್ರ. ಇಲ್ಲಿ ಶ್ರೀಮದ್ ಭಾಗವತ ಪ್ರವಚನ ನಡೀತಾ ಇದೆ. ಹಿಂದೆ ಬದ್ರಿ ಕ್ಷೇತ್ರದಲ್ಲಿ ಭಾಗವತ ಹೇಳುವಾಗ ಧ್ರುವನ ಚರಿತ್ರೆಯನ್ನು ಅನುಸಂಧಾನ ಮಾಡಿದ್ವಿ, 4ನೇ ಸ್ಕಂದದಲ್ಲಿ ಬಂದಿದೆ ಅಂತ. ಹಾಗೆಯೇ ದಕ್ಷ ಪ್ರಜಾಪತಿಯ ಕಥೆಯೂ 4ನೇ ಸ್ಕಂದದಲ್ಲಿ ಬರ್ತದೆ. ದಕ್ಷಾಧ್ವರ ಧ್ವಂಸ ಪ್ರಕರಣ ಅಂತ ಕರೀತಾರೆ. ದಕ್ಷ ಬ್ರಹ್ಮದೇವರು ಹೇಳಿದ್ರಿಂದ ಆತ ಪ್ರಜಾಪತಿ ಅಂತ ದೊಡ್ಡ ಸ್ಥಾನವನ್ನು ಅಲಂಕರಿಸಿದ. ಬ್ರಹ್ಮದೇವರು ಹೇಳಿದ್ರಲ್ಲ ಅಂತ ಶಿವನಿಗೆ ತನ್ನ ಮಗಳನ್ನು ಕನ್ಯಾದಾನ ಮಾಡಿದ. ಸತಿ ಅಂತ 60 ಜನ ಕನ್ಯೆಯರು ದಕ್ಷನಿಗೆ. ಕೊನೆಯವಳು ಸತಿ, ಅವಳನ್ನು ವಿವಾಹ ಮಾಡಿಕೊಟ್ಟ ಶಿವನಿಗೆ. ಆದರೆ ಒಂದು ಸಭೆಯಲ್ಲಿ ವಿಶ್ವಸೃಗ್ ದೇವತೆಗಳು ಮಾಡಿದ ಯಾಗದಲ್ಲಿ ದಕ್ಷನೂ ಪಾಲ್ಗೊಂಡಿದ್ದ, ಶಿವನೂ ಪಾಲ್ಗೊಂಡಿದ್ದ. ಶಿವ ನಮಸ್ಕಾರ ಮಾಡಲಿಲ್ಲಲ್ಲ ಅಂತ ದಕ್ಷನಿಗೆ ಬಹಳ ಅವಮಾನ ಆಯಿತು ಅಂತ ಶಿವನ ಮೇಲೆ ದಕ್ಷ ಬಹಳ ದ್ವೇಷ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ಆ ದ್ವೇಷ ಬೀಜದಷ್ಟಿತ್ತು ಮೊದಲು, ಅದು ಹೆಮ್ಮರವಾಗಿ ಬೆಳೀತಂತೆ. ದ್ವೇಷದ ಬೀಜ ಹೆಮ್ಮರವಾಗಿ ಬೆಳುವಂತಾಯಿತು ಅಂತಾರೆ. ಆ ಹೆಮ್ಮರವಾಗಿ ಬೀಜ ವೃಕ್ಷವಾಗಿ ಬೆಳೀತಲ್ಲ, ಹೆಮ್ಮರವಾಗಿ ಅದರ ಪ್ರಭಾವ ತೋರಿಸ್ತಾನೆ ದಕ್ಷ. ಯಾವ ಕಾರಣಕ್ಕೂ ಶಿವನಿಗೆ ಮರ್ಯಾದೆ ಮಾಡೋ ಹಾಗಿಲ್ಲ, ಅವನನ್ನು ಕರೆಯೋ ಹಾಗಿಲ್ಲ, ಅವನು ನಮ್ಮ ಮನೆ ಯಾಗದಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ ಅಂತ ಮಾಡಿದ. ತಾನೂ ಒಂದು ಯಾಗ ಹೂಡಿದ, ದೇವತೆಗಳಿಗೆಲ್ಲ ಬರ ಮಾಡಿಕೊಂಡ. ಆದರೆ ಶಿವನನ್ನು ಮಾತ್ರ ದೂರ ಇಟ್ಬಿಟ್ಟಂತೆ. ಇದು ನೋಡಿ ಕಥೆಯಲ್ಲಿ ಬರುವಂಥ ವಿಚಿತ್ರವಾದದ್ದು, ವಿಚಿತ್ರ ಘಟನೆ. ದಕ್ಷನಂಥ ದೊಡ್ಡ ಪ್ರಜಾಪತಿ ತನ್ನ ಅಳಿಯನಾದಂಥ
ಮಹರುದ್ರ ದೇವರನ್ನು ಯಾಗಕ್ಕೆ ಆಹ್ವಾನನೇ ಕೊಡಲಿಲ್ಲಂತೆ. ಹಾಗೆ ಯಾಗ ಮಾಡ್ತೇನೆ ಅಂತ ಹೊರಟ. ಕಥೆ ಬಹಳ ಪ್ರಸಿದ್ಧ ಆದ್ದರಿಂದ ಸಂದೇಶ ತಿಳ್ಕೊಳ್ಳೋದು ಬಹಳ ಮಹತ್ವ. ಆದರೆ ದಕ್ಷ ಮಾಡಿದಂಥ ಯಾಗ ಪೂರ್ಣನೇ ಆಗಲಿಲ್ಲ. ಭಾಗವತ ಹೇಳ್ತದೆ ದಕ್ಷನ ಯಾಗ ಪೂರ್ಣ ಆಗಲಿಲ್ಲ. ಯಾಕೆ? ಅವನು ಮಾಡಬೇಕು ಅಂತ ಹೊರಟ ಉದ್ದೇಶ ಸರಿ ಇರಲಿಲ್ಲಲ್ಲ. ಅದಕ್ಕೆ ಅವನಿಗೆ ದೇವರ ಪ್ರೀತಿ ಆಗಲಿ ಅಂತನ್ನೋ ಉದ್ದೇಶ ಇರಲಿಲ್ಲ. ದಕ್ಷನ ತಲೆ ಒಳಗೇನು ಬಂದಿತ್ತು ಅಂದರೆ ಶಿವನಿಗೆ ಅವಮಾನ ಆಗಲಿ ಅಂತ ಬಂದಿತ್ತಂತ. ಇದೇ ವ್ಯತ್ಯಾಸ. ದೇವರ ಪ್ರೀತಿ ಆಗಲಿ ಅಂತ ಕಾರ್ಯ ಮಾಡೋದಕ್ಕೂ ಇನ್ನೊಬ್ಬರನ್ನು ಅವಮಾನ ಮಾಡಿಸ್ಬೇಕು ಅಂತನ್ನೋ ಕಾರ್ಯ ಮಾಡೋದಕ್ಕೂ ವ್ಯತ್ಯಾಸ ಇದೆ. ದಕ್ಷನಿಗೆ ಶಿವನ ಮೇಲೆ ದ್ವೇಷ, ಅವನಿಗೆ ಕಳಿಬೇಕು, ಅವಮಾನ ಮಾಡಬೇಕು ಅಂತ ಮಾಡಲಿಕ್ಕೆ ಹೋದ. ದಕ್ಷನ ಯಜ್ಞವೇ ನಿಂತೋಯ್ತು ಅಂತ ಒಂದು. ಇದು ನಮಗೆ ಕೊಡುವ ಸಂದೇಶ. ನಾವು ಯಾವುದೇ ಕಾರ್ಯವನ್ನು ಮಾಡುವಾಗ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡಬೇಕಂತ. ಯಾವುದೇ ಕಾರ್ಯ ಮಾಡಲಿ ದೇವರ ಪ್ರೀತಿಗಾಗಿ ದೇವರ ಪ್ರೇರಣೆಯಿಂದ ಮಾಡ್ತೇನೆ ಅಂತ ಮಾಡಿದರೆ ಅದು ಬಹಳ ವಿಶೇಷವಾಗಿ ಫಲ ಕೊಡ್ತದೆ. ಇಲ್ಲದೆ ಹೋದರೆ ದಕ್ಷನ ಯಾಗ ಆದಾಗ ಆಗ್ತದೆ ಅಂತ ಎಚ್ಚರಿಕೆ ಕೊಟ್ಟರು. ಎರಡನೇ ಸಂದೇಶ ಈ ಕಥೆಯಲ್ಲಿ, ದಕ್ಷ ಬಹಳ ಪ್ರೀತಿ ಮಾಡ್ತಾ ಇದ್ದು ತನ್ನ ಕೊನೆ ಮಗಳ ಮೇಲೆ. ಅವಳನ್ನೇ ಕಳ್ಕೊಂಡು ಬಿಟ್ನಂತೆ. ನೋಡಿ, ಅವಳು ಯಾಗದಲ್ಲಿ ಬಂದಳು, ಯಾಗದಲ್ಲಿ ಕುಳಿತಿದ್ದಾಳೆ. ಯಾಗದಲ್ಲಿ ಕುಳಿತಾಗಲೇ ಆಹುತಿಗಳನ್ನು ಹಾಕ್ತಾ ಇದ್ದ ದಕ್ಷ ಶಿವನಿಗೆ ಹಾಕಬೇಕಾದಂಥ ಆಹುತಿಯನ್ನು ಬೇಡ ಅಂತ ತಡೆದು ಬಿಟ್ನಂತೆ. ಮುಂದೆ ಹಾಕ್ರಿ, ಶಿವನಿಗೆ ಆಹುತಿ ಹಾಕೋದು ಬೇಡ ಅಂತ. ಶಿವನಿಗೆ ಎಷ್ಟು ಅವಮಾನ ಮಾಡ್ತಿದ್ದಾನೆ ನೋಡಿ. ಆಹುತಿ ಹಾಕೋದನ್ನು ತಡೆದು ಬಿಟ್ಟ. ಆವಾಗ ಸತಿ ಸಿಟ್ಟಾದ್ಲಂತ. ನನ್ನ ಯಜಮಾನ ಶಿವ ಅಂದರೆ ಏನು ತಿಳಿದಿದ್ದಿ? ಎರಡೇ ಎರಡು ಅಕ್ಷರದ ಶಿವನಾಮ ಹೇಳಿದರೆ ಲೋಕ ಪವಿತ್ರ ಆಗ್ತದೆ. ಅಂಥ ಶಿವನನ್ನು ದ್ವೇಷ ಮಾಡ್ತಾ ಇದ್ದಿ ನೀನು. ನಿನ್ನಿಂದ ಬಂದಂಥ ಈ ದೇಹ ನನಗೆ ಬೇಡ ಅಂತ ಹೇಳಿ ಆ ಕೂಡಲೇ ಸತೀದೇವಿ ಧರ್ಮವನ್ನು ಬೋಧನೆ ಮಾಡಿ ತಂದೆ ವಿರುದ್ಧ ಅವಳೇ ಸಿಟ್ಟಾಗಿ ಅವನಿಗೆ ಉಪದೇಶನೂ ಮಾಡಿ ಮಹಾತ್ಮರನ್ನು ದ್ರೋಹ ಮಾಡಿದರೆ ಏನಾಗ್ತದೆ? ಸಾಧ್ಯವಾದರೆ ನಾಲಿಗೆ ಕತ್ತರಿಸ್ಬೇಕು ಅಂತ ಹೇಳಿದೆ ಅಂತ. ಮಹಾತ್ಮರ ದ್ರೋಹದ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದರೆ ಕಿವಿ ಮುಚ್ಚಿಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಕರ್ಣೌ ಪಿಧಾಯ ನಿರಯಾತ್ ಅಂತ. ಅಂಥದ್ದು ನೀನೊಬ್ಬ ಮಹಾತ್ಮರನ್ನು ದ್ರೋಹ ಮಾಡ್ತಾ ಇದ್ದಿ, ನಿನ್ನಿಂದ ಬಂದಂಥ ದೇಹ ನನಗೆ ಬೇಡ ಅಂಥೇಳಿ ದೇಹವನ್ನೇ ಅಗ್ನಿಯಲ್ಲಿ ಹಾಕ್ಕೊಂಡು ಬಿಟ್ಲಂತೆ ಸತೀದೇವಿ. ದಕ್ಷ ಮಾಡಿದ ಮಹಾತ್ಮರ ದ್ರೋಹಕ್ಕೆ ಅವನಿಗೆ ಎಂಥ ಶಿಕ್ಷೆ ಆಯಿತು ಅಂದರೆ ಪ್ರೀತಿ ಪಾತ್ರಳಾದ ಮಗಳನ್ನು ದೂರ ಮಾಡಿಕೊಳ್ಬೇಕಾಯ್ತು. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಕಾರಣಕ್ಕೂ ಯಾವ ವಿಷ್ಣು ಭಕ್ತರ ದ್ರೋಹವನ್ನು ಮಾಡಬಾರ್ದು. ಅದಕ್ಕೆ ದಿನ ದೇವರಲ್ಲಿ ಬೇಡ್ಕೊಳ್ಳೋದು ಪೂಜೆಯ ಮುನ್ನ, ವೈಷ್ಣವ ದ್ರೋಹ ಹೇತೂನ್ಮೇ ಭಸ್ಮಸಾತ್ ಕುರು ಮಾಧವ. ಹೇ ಮಾಧವ, ನನ್ನಿಂದ ವಿಷ್ಣು ಭಕ್ತರ ದ್ರೋಹ ಆಗದಂತೆ ನೋಡ್ಕೋ ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ನಾವು ಮಾಡೋ ಕೆಲಸಗಳು ಇನ್ನೊಬ್ಬ ವಿಷ್ಣು ಭಕ್ತರಿಗೆ ಯಾವತ್ತೂ ದ್ರೋಹ ದ್ವೇಷ ಅದಕ್ಕೆ ಕಾರಣ ಆಗದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು. ಅದಾಯಿತು ಅಂತಾದರೆ ಈ ತರಹ ತನ್ನ ಮಗಳನ್ನೇ ಕಳ್ಕೊಳ್ಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಭಾಗವತ ಹೇಳ್ತದೆ. ಕೊನೆಗೆ ಶಿವನೂ ಬಂದ ಆ ಯಾಗದ ಮಂಟಪಕ್ಕೆ. ಸತಿ ಹೀಗಾದ್ಲಲ್ಲ ಅಂತ ದಕ್ಷನ ವಿರುದ್ಧ ಯುದ್ಧ ಮಾಡಿ ಅವನ ತಲೆನೂ ಕತ್ತರಿಸಿಬಿಟ್ಟ. ಆ ತಲೆಯನ್ನು ತಗೊಂಡು ಹೋಗಿ ಅಗ್ನಿಯಲ್ಲಿ ಆಹುತಿ ಹಾಕಿಬಿಟ್ಟ. ಮುಂಡ ಮಾತ್ರ ಬಿದ್ದಿದೆ ನೋಡಿ. ತಲೆನೂ ಕತ್ತರಿಸ್ಕೊಳ್ಬೇಕಾಯ್ತು ದಕ್ಷ. ಮಹಾತ್ಮರನ್ನು ದ್ರೋಹ ಮಾಡಿದ್ದಕ್ಕೆ ತಲೆ ಹೋಯಿತು. ಮಹಾತ್ಮನಾದ ಶಿವನನ್ನು ದ್ರೋಹ ಮಾಡಿದ್ದಕ್ಕೆ ಪ್ರೀತಿ ಪಾತ್ರಳಾದ ಮಗಳು ದೂರ ಆದ್ಲು. ಈ ರೀತಿ ದಕ್ಷನ ಪಾಡಾಯಿತು ಅಂತ ಹೇಳ್ತದೆ. ಆಮೇಲೆ ಬ್ರಹ್ಮದೇವರು ಬಂದು ಹೇಳಿದ್ರಂತೆ, ಅಲ್ಲ ನಿಮ್ಮ ಮಾವನ ತಲೆನೇ ಕತ್ತರಿಸಿಬಿಟ್ಟಿದೆಯಲ್ಲೋ, ಬರೀ ಮುಂಡ ಮಾತ್ರ ಒದ್ದಾಡ್ತಾ ಇದೆ, ಅವನು ಒಳ್ಳೆಯವನೇ, ಒಂದು ಯಾವುದಾದ್ರೂ ರುಂಡ ಅಂಟಿಸು ಅಂದ್ರಂತೆ. ರುದ್ರದೇವರಿಗೆ ಅದೆಲ್ಲ ಅಭ್ಯಾಸ ಇದೆ, ಯಾರ ತಲೆ ಏನು ಅಂಟಿಸ್ಬೇಕು ಅಂತ. ಅದಕ್ಕೆ ಅಲ್ಲೊಂದು ಆಡಿತ್ತಂತೆ, ಆ ಆಡಿನ ತಲೆ ಕತ್ತರಿಸಿ ತಂದು ದಕ್ಷನಿಗೆ ಮುಂಡಕ್ಕೆ ಅಂಟಿಸಿದ್ರಂತೆ. ಆವಾಗ ಬಸ್ತಮುಖ ಅಂತ ಆಡಿನ ತಲೆ ಅವನಿಗೆ ಚಿಗುರ್ತು. ಅದು ಅಂಟುಕೊಂಡ್ತು. ಅದು ಏನು ಆಪ್ರೇಷನ್ ಮಾಡಿಸಿದ್ರೋ ಏನೋ ರುದ್ರದೇವರು, ಅಂತೂ ಆ ತಲೆ ಅಂಟುಕೊಂಡ್ತಂತೆ. ಕೂಡಲೇ ದಕ್ಷ ಎದ್ದು ನಿಂತು ಕೈ ಮುಗಿದು ಸ್ತೋತ್ರ ಮಾಡ್ತಾರೆ. ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮಯಿ ಭೃತಃ. ಬಹಳ ದೊಡ್ಡ ಅನುಗ್ರಹ ಮಾಡಿದ್ರಿ, ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಹಾಕಿದ್ರಿ, ಆಮೇಲೆ ಪುನಃ ನನಗೊಂದು ಹೊಸ ತಲೆ ಅಂಟಿಸಿ ಅನುಗ್ರಹ ಮಾಡಿದ್ರಿ ಅಂತ ಅನ್ನಂತೆ.
ಹಳೆ ತಲೆ ಇದ್ದಿದ್ರೆ ಜಾಸ್ತಿ ಅಪರಾಧ ಮಾಡ್ತಿದ್ದೆ ಅಂತಾನೆ ದಕ್ಷ ಪಾಪ. ಹೀಗೆ ಶಿವನನ್ನು ಸ್ತೋತ್ರ ಮಾಡಿ ತನ್ನ ತಲೆ ಪುನಃ ಬಂದ ಮೇಲೆ ತಪ್ಪಾಯಿತು ಅಂತ ಕ್ಷಮೆ ಕೋರಿ ದಕ್ಷ ಮುಂದುವರೆದ ಅಂತ ಭಾಗವತದಲ್ಲಿ ಕಥೆ. ಈ ಕಥೆಯಲ್ಲಿ ನಾವು ತಿಳಿಬೇಕಾದ ಮತ್ತೊಂದು ಸಂದೇಶ, ಮಹಾತ್ಮರು ತಪ್ಪಿಗೆ ಎಷ್ಟು ಬೇಗ ಶಿಕ್ಷೆ ಹಾಕ್ತಾರೋ ಅಷ್ಟೇ ಬೇಗ ಶಾಂತರು ಆಗ್ತಾರಂತ. ಅವರನ್ನೇ ಮಹಾತ್ಮರು ಅಂತ ಕರೆಯೋದು. ನೋಡಿ, ಶಿವ ತಪ್ಪಿಗೆ ತಲೆ ಕತ್ತರಿಸೋದ್ರಲ್ಲೂ ತಡ ಇಲ್ಲ, ಬ್ರಹ್ಮ ಬಂದು ಹೇಳಿದ ಕೂಡಲೇ ತಲೆ ಅಂಟಿಸೋದು ತಡ ಇಲ್ಲ. ಅದಕ್ಕೆ ನಾವ್ಯಾರೂ ತಲೆ ಕತ್ತರಿಸ್ಲಿಕ್ಕೆ ಹೋಗಬಾರ್ದು, ಯಾಕೆ ನಾವು ಅಂಟಿಸಿದ್ರೆ ತಲೆ ಚಿಗುರಲ್ಲ, ಅದಕ್ಕೆ ನಮಗೆ ದಂಡ ಹಾಕುವ ಅಧಿಕಾರ ಇಲ್ಲ. ದಂಡ ಆಗ್ತದೆ ಅಂತ ಹೇಳಬೇಕಷ್ಟೆ, ಆದರೆ ದಂಡ ಹಾಕ್ಲಿಕ್ಕೆ ಅಧಿಕಾರ ಇಲ್ಲ. ಹೀಗೆ ದಕ್ಷನ ತಲೆ ಅಂಟಿಸಿತ್ತು. ಈ ಚರಿತ್ರೆಯಲ್ಲಿ ಎರಡು ಪ್ರಮುಖವಾದ ಸಂದೇಶ ಬಹಳ ಮುಖ್ಯ. ಎರಡು ಪ್ರಮುಖವಾದ ಸಂದೇಶ ಹೇಳ್ತಾರೆ. ಒಂದು, ದಕ್ಷ ಇಷ್ಟು ದೊಡ್ಡ ವ್ಯಕ್ತಿ, ಪ್ರಜಾಪತಿ, ಅವನಿಗ್ಯಾಕೆ ಶಿವನನ್ನು ದ್ರೋಹ ಮಾಡೋ ಬುದ್ಧಿ ಬಂತು? ಯಾಕೆ? ನಮ್ಮಿಂದಲೂ ಕೂಡ ಅನೇಕ ಸಂದರ್ಭಗಳಲ್ಲಿ ಬಹಳ ದೊಡ್ಡ ದೊಡ್ಡ ಪದವಿಯನ್ನು ಅಲಂಕರಿಸ್ತೇವೆ, ಶ್ರೀಮಂತಿಕೆ ಗಳಿಸ್ತೇವೆ, ಕೀರ್ತಿ ಗಳಿಸ್ತೇವೆ, ಆದ್ದರಿಂದ ನಮ್ಮಿಂದ ತಪ್ಪು ನಡೆದು ಬಿಡ್ತದೆ. ಯಾವುದೋ ಒಂದು ದೊಡ್ಡ ತಪ್ಪು ನಡೀತದೆ, ಮಹಾತ್ಮರ ದ್ರೋಹ, ಇನ್ನೇನೋ ಪಾಪ ನಡೀತದೆ. ಇದಕ್ಕೇನು ಕಾರಣ? ಅದಕ್ಕೆ ಶಿವನೇ ಉತ್ತರ ಕೊಟ್ಟಿದ್ದಾನೆ. ಮನುಷ್ಯ ತಪ್ಪು ಯಾವಾಗ ಮಾಡ್ತಾನೆ ಅಂದರೆ 6 ದೋಷಗಳು ಯಾವಾಗ ಒಳಗೆ ಸೇರ್ಕೊಳ್ತಾವೋ ಆವಾಗ ತಪ್ಪು ಮಾಡೇ ಮಾಡ್ತಾನಂತೆ. ಎಲ್ಲಿವರೆಗೂ? ದೇವರನ್ನೂ ಮರಿತಾನೆ, ದೇವರನ್ನೂ ಬೈತಾನಂತೆ. ಶಾಸ್ತ್ರ ಮರಿತಾನೆ, ಶಾಸ್ತ್ರವನ್ನು ನಿಂದಿಸ್ತಾನಂತೆ. ಮಹಾತ್ಮರನ್ನು ಬೈತಾನೆ, ಮಹಾತ್ಮರನ್ನು ಅವಹೇಳನೆ ಮಾಡ್ತಾನೆ. ಆ 6 ದೋಷಗಳು ಒಳಗೆ ಸೇರಿಕೊಂಡ್ರೆ ಆಗ್ತಾವಂತೆ. ಅದೊಂದು ರೀತಿ ವೈರಸ್ ಇದ್ದಾಗಿ. ಇವತ್ತಿನ ಭಾಷೆಯಲ್ಲಿ ವೈರಸ್ ಬಂತು ಅಂತಂದರೆ ಏನೆಲ್ಲ ಅನಾಹುತ ಆಗ್ತದೆ ದೇಹದಲ್ಲಿ. ಸುಮ್ಮನೆ ಒಂದು ದೇಹಕ್ಕೆ ಒಂದು ಹುಳ ಕಚ್ಚಿ ಹೋದರೆ ಏನೆಲ್ಲ ಆಗ್ತಾಯಿದೆ ಇವತ್ತು. ಜ್ವರ ಬರ್ತದಂತೆ, ಇನ್ನೇನೋ ಆಗ್ತದೆ. ಹಾಗೆ 6 ದೋಷಗಳು ಮನುಷ್ಯನೊಳಗೆ ಸೇರಿಕೊಂಡ್ರೆ ಆಗ್ತಾವೆ ಅಂತಾರೆ. ಯಾವ 6 ದೋಷ? ಅದನ್ನು ಪ್ರಯತ್ನಪೂರ್ವಕ ನಾವು ಬಿಡಬೇಕು. ದೋಷ ಅವುಗಳನ್ನು ಪ್ರಯತ್ನಪೂರ್ವಕ ಬಿಡಬೇಕು. ನಮ್ಮೊಳಗೆ ಬರದಂತೆ ನೋಡ್ಕೊಳ್ಬೇಕು. ಅವು ಬಂದೇ ಬರ್ತಿರ್ತಾವೆ, ಆಗಾಗ ಅದನ್ನು ನಾವು ಸರಿ ಮಾಡ್ತಿರ್ಬೇಕಂತೆ. ಯಾವುದದು? ಶಿವ ಹೇಳ್ದ, ವಿದ್ಯಾ ತಪೋ ವಿತ್ತ ವಪುರ್ವ ಯಃ ಕುಲೈಃ ಸತಾಂ ಗುಣೈಷಡ್ಭಿರಸತ್ತಮಾಮದೈಃ ಸ್ಮೃತೌ ಹತಾಯಾಂ ಅಭಿಮಾನ ದುರ್ದಶಾಃ ತ್ಯಕ್ತಾನ ಪಶ್ಯಂತಿ ಧಾಮ ಭೂಯಸ. ವಿದ್ಯಾಮದ, ವಿತ್ತದ ಮದ, ತಪಸ್ಸಿನ ಮದ, ವಯಸ್ಸಿನ ಮದ, ಶರೀರದಲ್ಲಿ ರೂಪದ ಮದ, ಕುಲದ ಮದ. ವಿದ್ಯಾ ತಪೋ ವಿತ್ತ ವಪುಹು ವಯಃ ಕುಲೈಹಿ. ನಮ್ಮ ಜೀವನದೊಳಗೆ ಈ 6 ಮದಗಳು ಬರದಂತೆ ನಾವು ಎಚ್ಚರ ವಹಿಸಬೇಕಂತ. ನಮ್ಮ ಮನಸ್ಸೇ ಒಂದು ಭೂಮಿ ಇದ್ದ ಹಾಗೆ. ಮನೋಭೂಮಿಯಲ್ಲಿ ಸದಾ ಈ ಮದಗಳ ಬೆಳೆನೇ ಬೆಳೆಸಿಬಿಟ್ರೆ ಇದು ಬೆಳೆ ಅಲ್ಲ, ಇದು ಕಳೆ ಅಂತೆ. ವಿದ್ಯೆ ಬೇಕು ಮನುಷ್ಯನಿಗೆ, ಆದರೆ ವಿದ್ಯೆಯ ಧಾನ್ಯ ಬೆಳಿಬೇಕಾದಾಗೆಲ್ಲ ಮದ ಅನ್ನೋ ಕಳೆ ಬರ್ತಿರ್ತದಂತೆ. ತಪಸ್ಸು ಅನ್ನೋ ಧಾನ್ಯ ಬೆಳೆಯುವಾಗೆಲ್ಲ ಮದ ಅನ್ನೋ ಕಳೆ ಬರ್ತದಂತೆ. ಹಾಗಾಗಿ ಕಳೆ ತೆಗಿತಿರಬೇಕು, ಧಾನ್ಯ ಬೆಳೀತಿರ್ಬೇಕಂತ. ಆ ಸಂದೇಶವನ್ನು ಭಾಗವತ ಕೊಡ್ತದೆ. ನಿನ್ನೊಳಗೆ ವಿದ್ಯೆ ಉಂಟಾದರೆ ತಪ್ಪಲ್ಲ, ಆದರೆ ಕಳೆ ಬರಬಾರ್ದು. ಕಳೆ ಬಂದದ್ದನ್ನು ತೆಗಿಯೋದನ್ನು ಮರಿಬೇಡ. ತಪಸ್ಸು ಮಾಡಿದಾಗೆ ನಾನು ದೊಡ್ಡ ತಪಸ್ವಿ ಅಂತ ನಮಗೆ ಮದ ಬರಲಿಕ್ಕೆ ಶುರು ಆಗ್ತದೆ. ಆ ಮದ ಬರದಂತೆ ನಾವು ಆ ಮದದ ಕಳೆ ತೆಗಿತಾ ಇರಬೇಕಂತ. ಯಾರು ಕಳೆ ತೆಗೆದೇ ಬೇಸಾಯ ಮಾಡಲಿಕ್ಕೆ ಹೋಗ್ತಾರೆ, ಬೆಳೆ ಬೆಳೀಲಿಕ್ಕೆ ಆಗಲ್ಲಂತ. ಕಳೆ ತೆಗೆದಿಲ್ಲ ಅಂದರೆ ಹೊಸ ಬೀಜ ಬಿತ್ತಲಿಕ್ಕೆ ಆಗಲ್ಲ. ಈ ತಿಳುವಳಿಕೆಯನ್ನು ಭಾಗವತ ನಮಗೆ ಕೊಡ್ತದೆ. ಹಾಗಾಗಿ ಸಣ್ಣ ಮದಗಳಿಗೆ ಒಳಗಾಗಬೇಡ. ದಕ್ಷ ಸಣ್ಣ ಮದಗಳಿಗೆ ಒಳಗಾದ. ಹಾಗಾಗಿ ಆತ ಶಿವನಂಥ ಮಹಾತ್ಮರನ್ನು ದ್ರೋಹ ಮಾಡೋ ಹಾಗಾಯಿತು. ಶಾಸ್ತ್ರ ಸ್ಮೃತಿಪಟಳದಿಂದ ಹಾರಿಹೋಯಿತು. ಅವನಿಗೆ ಬೇಕಾದಂತಹ ಉತ್ತಮ ಅಂಗ ಅವನಿಂದ ದೂರ ಆಯಿತು, ಮಗಳನ್ನು ದೂರ ಮಾಡಿಕೊಳ್ಳುವಂತಾಯಿತು ಅಂತೆಲ್ಲ ಕಥೆಯನ್ನು ಭಾಗವತ ಹೇಳ್ತದೆ. ಇದು ಒಂದು ಸಂದೇಶ. ಎರಡನೇ ಸಂದೇಶ, ಮಹನ್ ನಿಂದೆಯನ್ನು ಬಿಡಬೇಕು ಅನ್ನೋದು ಒಂದಾದರೆ, ಇನ್ನೊಂದು ಹೇಳ್ತಾರೆ, ನಾವು ಭಗವಂತನನ್ನು ಧ್ಯಾನ ಮಾಡಬೇಕು, ಅವನನ್ನು ಆರಾಧಿಸಬೇಕು ಅನ್ನೋದು ನಿಜವೇ. ಆದರೆ ತಿಳುವಳಿಕೆಯಿಂದ ಮಾಡಬೇಕು. ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡಿ. ಶಿವನ ಬಾಯಲ್ಲಿ ಬಂದ ಹರಿಯ ಪಾರಮ್ಯ ಅಂತಾರಿದೆ. ಶಿವನಿಗೆ ಸತಿ ಕೇಳಿದ್ಲಂತೆ, ನೀವು ಧ್ಯಾನ ಮಾಡ್ತಾ ಕೂತಾಗ ನಮ್ಮ ಅಪ್ಪ ಬಂದಿದ್ದ ದಕ್ಷ ಎದ್ದೊಂದು ನಮಸ್ಕಾರ ಮಾಡಬಾರ್ದು ಆವತ್ತು ಅಂತ ಕೇಳಿದ್ಲಂತೆ. ಅದಕ್ಕೆ ಶಿವ ಹೇಳ್ದ, ನಾನು ಧ್ಯಾನ ಮಾಡ್ತಾ ಇದ್ದದ್ದು ಯಾರನ್ನು ಅಂದ್ಕೊಂಡಿದ್ದೀರಿ?
ಬ್ರಹ್ಮದೇವರ ಅಂತರ್ಯಾಮಿಯಾದ ಭಗವಂತನನ್ನು ಧ್ಯಾನ ಮಾಡ್ತಿದ್ದೆ ಅಂತಂದ್ರಂತೆ. ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಅಧೋಕ್ಷಜನಾದ ಭಗವಂತನನ್ನು ಧ್ಯಾನ ಮಾಡ್ತಾ ಮೈಮರ್ತಿದ್ದೆ, ಅದಕ್ಕೆ ನಿಮ್ಮ ಅಪ್ಪ ಬಂದದ್ದನ್ನು ನಾನು ನೋಡಲಿಲ್ಲ ಅಂತಂದ್ರಂತೆ. ನೋಡಿ, ಶಿವ ಧ್ಯಾನ ಮಾಡುವವನಾದ, ಧ್ಯಾನ ಮಾಡಿಸ್ಕೊಳ್ಳೋ ವ್ಯಕ್ತಿ ಯಾರಾದ? ಅಧೋಕ್ಷಜ ಭಗವಂತ. ಧ್ಯಾನ ಮಾಡುವವನು ಉತ್ತಮನೋ ಧ್ಯಾನ ಮಾಡಿಸ್ಕೊಳ್ಳೋನು ಉತ್ತಮನೋ? ಯಾವಾಗಲೂ ಯುಕ್ತಿಯಿಂದ ಯೋಚನೆ ಮಾಡಿರಿ ಅಂತಾರೆ ಮಹಾನುಭಾವರು. ಈ ಧ್ಯಾನ ಮಾಡಿಸ್ಕೊಳ್ಳಿಕ್ಕೆ ಯಾರು ಯೋಗ್ಯನಾಗಿರ್ತಾನೆ ಅವನು ಉತ್ತಮನಾಗ್ತಾನೆ. ಧ್ಯಾನ ಮಾಡೋನು ಅವನಿಗಿಂತ ಕಡಿಮೆ ಆಗಿರಲೇಬೇಕೆ? ನಮಸ್ಕಾರ ಮಾಡಿಸ್ಕೊಳ್ಳೋನು ಉತ್ತಮನೋ ನಮಸ್ಕಾರ ಮಾಡೋನು ಉತ್ತಮನೋ? ಯಾವಾಗಲೂ ಯಾರು ನಮಸ್ಕಾರ ಮಾಡಿಸ್ಕೊಳ್ತಾನೋ ಅವನು ತಾನೇ ಉತ್ತಮನಾಗಿರ್ತಾನೆ. ಆ ರೀತಿ ಯೋಚನೆ ಮಾಡಿ ಭಾಗವತದಲ್ಲಿ ಸ್ವತಃ ಸತೀದೇವಿಗೆ, ಇದೇನು ಮೋಹಕವಾದ ಮಾತು ಅಲ್ಲ, ವಿಪ್ರಲಂಬಕ ಅಲ್ಲ, ಸ್ವತಃ ಶಿವ ಹೇಳ್ತಾನೆ, ನಾನು ಅಧೋಕ್ಷಜನನ್ನು ಧ್ಯಾನ ಮಾಡ್ತಿದ್ದೆ ಅಂತ ಹೇಳ್ಬಿಡ್ತಾನೆ. ಹಾಗಾದರೆ ಇದು ಶಿವನ ಬಾಯಲ್ಲಿ ಬಂದ ಹರಿಯ ಸರ್ವೋತ್ತಮತೆ ಕಥೆ ಅಂತನ್ಲಿಕ್ಕೆ ಇದನ್ನು ಸಂದೇಶವಾಗಿ ಕೊಡ್ತಾರೆ. ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಭಗವಂತ ಸರ್ವೋತ್ತಮ, ಸರ್ವಗುಣಪೂರ್ಣ, ಸರ್ವದೋಷ ದೂರ, ಸರ್ವಾಂತರ್ಯಾಮಿ, ಸರ್ವಕರ್ತ. ವೈಷಮ್ಯ ಅವನಲ್ಲಿ ಇಲ್ಲ, ಅವನು ನಿಷ್ಕರುಣಿ ಅಲ್ಲ, ಅವನು ಸಮನಿದ್ದಾನೆ, ಅವರವರ ಅರ್ಹತೆಗೆ ಅನುಗುಣವಾಗಿ ಕರ್ಮಕ್ಕೆ ಫಲ ಕೊಡ್ತಾನೆ. ಅವನನ್ನಂತರ್ಯಾಮಿ, ಅವನನ್ನ ಸ್ವಾಮಿ ಅಂತ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ನಾವು ಚಿಂತನೆ ಮಾಡಲಿಕ್ಕೋಸ್ಕರನೇ ಈ ಪುರಾಣಗಳು. ಆ ರಹಸ್ಯ ಹೇಳಲಿಕ್ಕೆ ಹೊರಟದ್ದೇ ಈ ಪುರಾಣ. ಅದಕ್ಕೆ ಆದಾವಂತೇಚ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ. ನೋಡಿ, ಶಿವನ ಮುಖದಿಂದಲೂ ಕೂಡ ವಿಷ್ಣುವಿನ ಬಗ್ಗೆ ಮಹಿಮೆ ಪ್ರಸ್ತಾಪ ಆಗಿದೆ. ಈ ರೀತಿ ಮಹಿಮೆಯನ್ನು ಅನುಸಂಧಾನ ಮಾಡಿರಿ ಅಂತ ಹೇಳ್ತಾರೆ. 5ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಪ್ರಿಯವ್ರತ ಅಂತ ಒಬ್ಬ ರಾಜನ ಚರಿತ್ರೆ. ಆತ ಯಾವುದು ಬೇಡ ನನಗೆ ಅಂತ ಸನ್ಯಾಸಿಯಾಗಲಿಕ್ಕೆ ಹೊರಟಿದ್ದಂತೆ. ಆಶ್ರಮ, 4ನೇ ಆಶ್ರಮ ಸ್ವೀಕಾರ ಮಾಡ್ತೇನೆ, ನನಗೆ ವಿವಾಹ ಬೇಡ, ಮಕ್ಕಳು ಬೇಡ, ಅಧಿಕಾರ ಬೇಡ, ಅವೆಲ್ಲ ಬಂಧಕ ಅಂತ ಅವನ ಭಾವನೆ ಇತ್ತಂತೆ. ಬ್ರಹ್ಮದೇವರು ಬಂದು ಉಪದೇಶ ಮಾಡ್ತಾರೆ, ನೀನು ಕಾಡಿಗೆ ಹೋಗಿ ಆಶ್ರಮ ತಗೊಂಡು ಕೂಡಲೇ ನಿನಗೆಲ್ಲ ದೂರ ಆಗಿಬಿಡ್ತದೆ ಅಂದ್ಕೊಂಡಿದೀಯಾ ಅಂತ ಕೇಳಿದ್ರಂತೆ. ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಸಹ ಷಟ್ಸಪತ್ನಾಃ ಜಿತೇಂದ್ರಿಯಸ್ಯಾತ್ಮರತೇರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ. ಕಾಡಿಗೆ ಹೋದರೂ ಕೂಡ ಮನುಷ್ಯನಿಗೆ ಭಯ ತಪ್ಪಲ್ಲಂತೆ, ಭಯ ತಪ್ಪಲ್ಲ. ಯಾಕೆ ತಪ್ಪಲ್ಲ? ಇಂದ್ರಿಯಗಳನ್ನು ಗೆದ್ದಿರಲ್ಲ ಅದಕ್ಕೆ ಅಂತಂದ್ರಂತೆ. ಷಟ್ಸಪತ್ನಾಹ, ಜೀವನದಲ್ಲಿ 6 ಜನ ಶತ್ರುಗಳು. ನೋಡಿ, ಈ 4ನೇ ಸ್ಕಂದದಲ್ಲಿ 6 ಮದಗಳನ್ನು ವಿವರಣೆ ಮಾಡ್ತಾರೆ. 5ನೇ ಸ್ಕಂದದಲ್ಲಿ 6 ಶತ್ರುಗಳನ್ನು ಹೇಳ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ 6 ಶತ್ರುಗಳು. ಇವರನ್ನು ಗೆದ್ದು ಇಂದ್ರಿಯಗಳನ್ನು ನಿಗ್ರಹಕ್ಕೆ ತಂದುಕೊಂಡ್ರೆ ಅವನಿಗೆ ಮನೆ ಒಳಗಿದ್ದರೂ ಕೂಡ ಮೋಕ್ಷಕ್ಕೆ ಬೇಕಾದ ಸಾಧನೆ ಮಾಡ್ಕೊಳ್ಳಿಕ್ಕೆ ಬರ್ತದಂತೆ. ಈ ಕಾಮಕ್ರೋಧಗಳನ್ನು ಗೆಲ್ಲದೇನೆ ಮನೆ ಬೇಡ, ಮಡದಿ ಬೇಡ, ಮಕ್ಕಳು ಬೇಡ ಅಂತ ಕಾಡಿಗೆ ಹೋದರೂ ಕೂಡ ಅವನಿಗೆ ಭಯ ತಪ್ಪಲ್ಲಂತೆ. ನೀನು ಯಾವುದು ಮಾಡ್ತಿ ಅಂತ ಕೇಳಿದ್ರಂತೆ ಬ್ರಹ್ಮದೇವರು. ನೀನು ಯಾವುದು ಮಾಡ್ತಿ? ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಇದೇ ಸಿಂಹಾಸನದೊಳಗಿದ್ದು ವಿವಾಹ ಮಾಡಿಕೊಂಡು ಮುಂದೆ ಬೇಕಾದ ವಂಶವನ್ನು ಉದ್ಧಾರ ಮಾಡಿ ಇದೇ ಸಾಧನೆ ಮಾಡ್ಕೊಳ್ತೀಯೋ ಅಥವಾ ಇಂದ್ರಿಯಗಳನ್ನು ಗೆಲ್ಲದೇನೆ ಕಾಡಿಗೆ ಹೋಗ್ತೀಯೋ ಅಂತ ಕೇಳಿದ್ರಂತೆ. ಎಂಥ ಅದ್ಭುತವಾದ ಮಾತು. ಹಾಗಾಗಿ ಮನುಷ್ಯನಿಗೆ ಆಶ್ರಮ ಧರ್ಮಗಳನ್ನು ಹೇಳಿದ್ದು ಯಾಕೆ ಭಾಗವತ? ಬ್ರಹ್ಮಚರ್ಯಾಶ್ರಮ, ವಾನಪ್ರಸ್ಥಾಶ್ರಮ, ಗೃಹಸ್ಥಾಶ್ರಮ ಹಾಗೂ ಸನ್ಯಾಸಾಶ್ರಮ, ಇವುಗಳ ಉದ್ದೇಶ ಏನು? ನಮ್ಮ ಜೀವನದೊಳಗೆ ಇಂದ್ರಿಯಗಳನ್ನೆಲ್ಲ ಗೆದ್ದು ಕಾಮಕ್ರೋಧಾದಿಗಳನ್ನು ಎದುರಿಸಿ ವಿಷಯದ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ಭಗವಂತನಲ್ಲಿ ರತರಾಗಲಿ ಅಂತ ಆಶ್ರಮ ಧರ್ಮಗಳನ್ನು ಹೇಳಿದ್ದಂತೆ. ಆ ಆಶ್ರಮ ಧರ್ಮಗಳ ಉದ್ದೇಶವೇ ಅದು. ನೀನು ಅದನ್ನು ಮಾಡಬೇಕು ಅಂತ ಉಪದೇಶ ಮಾಡಿ ಬ್ರಹ್ಮದೇವರು ಪ್ರಿಯವ್ರತನನ್ನು ಸರಿದಾರಿಗೆ ಮುಖ್ಯವಾಹಿನಿಗೆ ತಂದರು ಅಂತ ಭಾಗವತದಲ್ಲಿ ಬರ್ತದೆ. ಇದು ಪ್ರಿಯವ್ರತನ ಕಥೆ ಅಷ್ಟೇ ಅಲ್ಲ, ನಿಮಗೆಲ್ಲರಿಗೂ ಹೇಳುವಂತಹ ಸಂದೇಶದ ಕಥೆ. ನಾವು ಕೂಡ ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಬೇಕು, ಸರಿಯಾದ ಕಾಮಕ್ರೋಧಾದಿಗಳನ್ನು ಸರಿಯಾದ ರೀತಿಯಲ್ಲಿ ಗೆಲ್ಲಬೇಕು. ಹೇಗೆ ಗೆಲ್ಲಬೇಕು ಅಂತ ಭಾಗವತನೇ ಹೇಳ್ತಾರೆ. ಕೆಲವರಿಗೆ ಕಾಮಕ್ರೋಧ ಗೆಲ್ಲೋದು ಅಂದರೆ ಹೇಗೆ? ಯಾಕಂದರೆ ಅವರು ಇಂಟರ್ನಲ್ ಶತ್ರುಗಳು. ಈಗೆಲ್ಲ ಇಂಟರ್ನಲ್ ಶತ್ರುಗಳು ಜಾಸ್ತಿ. ಬಹಿರಂಗ ಶತ್ರುಗಳಿಗಿಂತ ಆಂತರಿಕ ಶತ್ರುಗಳನ್ನು ಗೆಲ್ಲೋದು ಬಹಳ ಕಷ್ಟ. ಹೇಗೆ ಗೆಲ್ಲಬೇಕು?
ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನಾಸಿ ಮಾದಾಯ ತರಾತಿ ಪಾರಂ ಅಂತ ಭಾಗವತ ಹೇಳ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ, ನಾವೆಲ್ಲ ತತ್ವಜ್ಞಾನ ಅನ್ನೋ ಖಡ್ಗವನ್ನು ಸಂಪಾದನೆ ಮಾಡಬೇಕಂತ. ಜ್ಞಾನದ ಖಡ್ಗ ಹಿಡ್ಕೊಂಡ್ರೆ ಕಾಮಕ್ರೋಧಾದಿ ಕಳ್ಳರಿಗೆ ಖಡ್ಗ ಇದೆ ಅಂದರೆ ಅವ್ರಿಗೆ ಹೆದರಿಕೆ ಆಗ್ತದಂತೆ. ನಾವು ಏನು ಆಯುಧ ಹಿಡ್ಕೊಳ್ಳೋದೇನೆ ಸಂಸಾರದ ಕಾಡಿನಲ್ಲಿ ಓಡಾಡ್ತೀವಿ ಅಂದರೆ, ಇವನ ಹತ್ರ ಹೇಗಿದ್ರೂ ಆಯುಧ ಇಲ್ಲ, ನಾವು ಇವನೊಳಗೆ ಮನೆ ಮಾಡೋಣ ಅಂತ ಬಂದು ನೆಲೆಸಿಬಿಡ್ತಾವಂತೆ. ಅದಕ್ಕೆ ಹಿರಿಯರೆಲ್ಲ ಜ್ಞಾನದ ಖಡ್ಗ ಸಂಪಾದನೆ ಮಾಡಿದರು. ಆ ಖಡ್ಗ ಮಂಡಾಗಬಾರ್ದು. ಕೆಲವೆಲ್ಲ ಚಾಕು ಇರ್ತಾವೆ, ಏನು ಕತ್ತರಿಸ್ಲಿಕ್ಕೂ ಬರ್ತಿರಲ್ಲ. ನಮ್ಮೂರ ಭಾಷೆಯಲ್ಲಿ ಅಂತಿರ್ತಾರೆ, ಬೆಣ್ಣೆ ಕತ್ತರಿಸ್ಲಿಕ್ಕಷ್ಟೇ ಉಪಯೋಗ ಆ ಚಾಕು ಅಂತ. ಬೆಣ್ಣೆ ಅಷ್ಟೇ ಕತ್ತರಿಸ್ಬೇಕು, ಬೇರೆ ಏನು ಕತ್ತರಿಸ್ಲಿಕ್ಕೆ ಬರಲ್ಲ. ಹಾಗೆ ಜ್ಞಾನದ ಖಡ್ಗ ಅದು ಯಾವತ್ತೂ ಮಂಡ ಆಗಬಾರ್ದು, ಅದು ಬಹಳ ಹರಿತಾಗಿರಬೇಕು. ಅದು ತೀಕ್ಷ್ಣ ಆಗಬೇಕಾದ್ರೆ ಏನು ಮಾಡಬೇಕು? ಹರಿಗುರುಗಳ ಸೇವೆಯನ್ನು ಒರೆಗಲ್ಲಿಗೆ ಹಚ್ಚಿ ತಿಕ್ಕಬೇಕಂತ. ಹರಿಸೇವಾ ಗುರುಸೇವಾ ಅನ್ನೋದು ಒರೆಗಲ್ಲು, ತತ್ವಜ್ಞಾನ ಅನ್ನೋದು ಖಡ್ಗ. ಅದನ್ನು ಹಚ್ಚಿ ತಿಕ್ಕಿದರೆ ಅದು ತೀಕ್ಷ್ಣ ಆಗ್ತದೆ. ಆವಾಗ ಸಂಸಾರದ ಕಾಡನ್ನು, ಕಾಮಕ್ರೋಧಾದಿ ಶತ್ರುಗಳನ್ನೆಲ್ಲ ಎದುರಿಸ್ಕೊಂಡು ಅನಾಯಾಸೇನ ದಾಟ್ಲಿಕ್ಕಾಗ್ತದೆ ಅನ್ನೋ ಸಂದೇಶ ಭಾಗವತದ 5ನೇ ಸ್ಕಂಧದಿಂದ ನಮಗೆ ತಿಳಿಸ್ತಾರೆ. ಭೂಗೋಳ ಖಗೋಳಗಳನ್ನು ವಿಸ್ತಾರವಾಗಿ ವರ್ಣಿಸ್ತಾ ಗಂಗೆಯ ಮಹಿಮೆಯನ್ನು ಭಾಗೀರಥಿ ಗದ್ಯದಲ್ಲಿ ಹೇಳ್ತಾರೆ. ಅದು 5ನೇ ಸ್ಕಂಧವೇ. ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಾಮಪಾದಾಂಗುಷ್ಟನಖ ನಿರ್ಭಿನ್ನ. ಆ ಭಗವಂತ ತ್ರಿವಿಕ್ರಮನಾಗಿ ತನ್ನ ಪಾದವನ್ನು ಬ್ರಹ್ಮಾಂಡದ ಕಟಾಹಕ್ಕೆ ಸ್ವಲ್ಪ ಸ್ಪರ್ಶ ಮಾಡಿದ್ದಂತೆ. ಆ ಹೊರಗಿರುವ ಜಲಾವರಣದ ನೀರೆಲ್ಲ ಒಳಗೆ ಬಂದುಬಿಡ್ತಂತೆ. ಬ್ರಹ್ಮದೇವರು ಕಮಂಡಲ್ನಲ್ಲಿ ಹಿಡಿದು ತ್ರಿವಿಕ್ರಮ ರೂಪಿ ಭಗವಂತನ ಪಾದಕ್ಕೆಲ್ಲ ಅಭಿಷೇಕ ಮಾಡಿದರು. ಅದಕ್ಕೆ ವಿಷ್ಣುಪದಿ ಅಂತ ಹೆಸರು ಬಂತಂತ. ಆವಾಗ ವಿಷ್ಣುವಿನ ಪಾದ ತೊಳೆದ್ಲಲ್ಲ, ಅದಕ್ಕೆ ವಿಷ್ಣುಪದಿ ಅಂತಾಯಿತು. ಬ್ರಹ್ಮದೇವರು ತೊಳೆದ್ರು, ವಿಷ್ಣು ಪಾದೋದಕ ಇದು. ವಿಷ್ಣು ಪಾದೋದಕಕ್ಕಿಂತ ಜಗತ್ತಿನಲ್ಲಿ ನಿರ್ಮಲವಾದದ್ದು ಯಾವುದಿದೆ? ಪಾವನಂ ವಿಷ್ಣು ನಿರ್ಮಾಲ್ಯಂ. ಅದಕ್ಕಿಂತ ನಿರ್ಮಲವಾದದ್ದು ಮತ್ತೊಂದಿಲ್ಲೇ ಇಲ್ಲ. ಅದು ಒಂದು ಹನಿಯೂ ಕೆಳಗೆ ಬೀಳಬಾರ್ದು ಅಂತ ವಿಷ್ಣುವಿನ ಮೇಲೆ ಭಕ್ತಿಯಿಂದ ಪರಮವೈಷ್ಣವನಾದಂಥ ಶಿವ ಎಲ್ಲಿ ಬಿದ್ದೋಗ್ತಾಳೋ ಇವಳು ಅಂತ ತನ್ನ ಜಟೆಯನ್ನು ಆಕಾಶಕ್ಕೆ ಚಾಚಿದರೆ ಆ ನೀರೆಲ್ಲ ಅವರ ತಲೆ ಮೇಲೆ ಬಂತಂತೆ. ತಕ್ಷಣ ಕಟ್ಟಿಬಿಟ್ರಂತೆ. ವಿಷ್ಣು ಪಾದೋದಕ ಇನ್ಯಾರಿಗೂ ಸಿಗಲಿ ಬಿಡಲಿ, ನನ್ನ ಹತ್ರ ಇರಲಿ ಅಂತ ನೋಡಿ ಶಿವನ ಜಟೆಯನ್ನು ಅಲಂಕರಿಸಿತು. ಆಕಾಶದಿಂದ ಆಮೇಲೆ ಮತ್ತೆ ಕೆಳಗಿಳಿಯುವಂತೆ ಭಗೀರಥ ಪ್ರಯತ್ನ ಪಟ್ಟು ಮಾಡಿದ. ಭಗೀರಥನ ಪ್ರಯತ್ನಕ್ಕೆ ಅನುಗುಣ ಅವಳು ಕೆಳಗಿಳಿದು ಬರ್ತಾಳೆ. ಆ ಸಗರನ ವಂಶದಲ್ಲಿ ಬಂದ ಸಾವಿರಾರು ಜನರನ್ನು ಉದ್ಧಾರ ಮಾಡಬೇಕು ಅಂತ ಆಕಾಶದಿಂದ ಕೆಳಗೆ ಹರಿಯುವಾಗ ಮೇರು ಪರ್ವತದ ಮೇಲೆ ಬಿದ್ದು ಸೀತಾ ಭದ್ರ ಚಕ್ಷು ಅಲಕನಂದ ಅಂತ. ಸೀತಾ ಭದ್ರ ಚಕ್ಷು ಬೇರೆ ಬೇರೆ ದಿಕ್ಕಿನ ಸಮುದ್ರಕ್ಕೆ ಸೇರ್ತಾಳಂತೆ. ಅಲಕನಂದ ಅನ್ನೋಳು ಮಾತ್ರ ಅವಳು ಮೇರು ಪರ್ವತದಿಂದ ಕೆಳಗಿಳಿದು ದಕ್ಷಿಣ ಭಾಗ ಮೇರು ಪರ್ವತಕ್ಕೆ ಕೆಳಗಿಳಿದು ಬಂದು ಭಾರತದ ಭೂಮಿಯಲ್ಲೆಲ್ಲ ಹರಿದು ಈ ಭೂಮಿಯನ್ನು ಪವಿತ್ರೀಕರಿಸ್ತಾ ಪೂರ್ವ ದಿಕ್ಕಿನ ಸಮುದ್ರಕ್ಕೆ ಹೋಗಿ ಸೇರುವಂತಾಗ್ತಾಳೆ. ಹೀಗೆ ಭಾಗವತದ ಭಾಗೀರಥಿ ಗದ್ಯ, ಅದನ್ನು ತಪ್ಪದೇ ಸ್ಮರಣೆ ಮಾಡಬೇಕು. ಅವಳು ಆಕಾಶದಿಂದ ಕೆಳಗಿಳಿದ್ಲು ಅಂತಾದ್ದರಿಂದ ಆಕಾಶಗಂಗಾ ಅಂತ ಆದ್ಲು. ಭಗೀರಥನ ಪ್ರಯತ್ನದಿಂದ ಬಂದದ್ದಕ್ಕೆ ಭಾಗೀರಥಿ, ವಿಷ್ಣುಪಾದ ತೊಳೆದು ಬಂದದ್ದಕ್ಕೆ ವಿಷ್ಣುಪದಿ. ದೇವತೆಗಳು ಕೂಡ ಸ್ನಾನ ಮಾಡ್ತಾರೆ, ಅದಕ್ಕೆ ಇವಳು ದೇವಗಂಗಾ ಅಂತ ಆದ್ಲಂತ. ದೇವತೆಗಳು ಸ್ನಾನ ಮಾಡ್ತಾರಂತ, ಅಷ್ಟು ಅದ್ಭುತವಾದ ನದಿ. ಅಂಥ ಗಂಗೆ ಮಹಿಮೆಯನ್ನು 5ನೇ ಸ್ಕಂದದಲ್ಲಿ ಹೇಳಿ ಶುಕಮುನಿಗಳಂತಾರೆ, ಭಾರತದಲ್ಲಿರುವ ನದಿಗಳ ಹೆಸರು ಹೇಳಿದರೆ ಸಾಕು ಪವಿತ್ರ ಆಗಿಬಿಡ್ತೇವೆ. ಪರ್ವತಗಳ ನಾಮ, ಪರ್ವತಗಳ ಶಿಖರ ನೋಡಿದರೆ ಸಾಕಂತೆ ಪವಿತ್ರ ಆಗ್ತೇವೆ ಅಂತ 5ನೇ ಸ್ಕಂದದಲ್ಲಿ ವಿಶೇಷವಾಗಿ ಅದನ್ನು ಚಿಂತನೆ ಮಾಡಿಸ್ತಾರೆ. ಕೊನೆಗೆ ಹೇಳ್ತಾ, ಭೂದ್ವೀಪ ವರ್ಷ ಸರಿದದ್ರಿ ನಭಸ್ಸಮುದ್ರ ಪಾತಾಳ ದಿಂಗ್ ನರಕ ಭಾಗಣ ಲೋಕ ಸಂಸ್ಥಂ ಗೀತಂ ಮಯಾ ತವ ನೃಪಾದ್ಭುತಮೀಶ್ವರಸ್ಯ ಸ್ಥೂಲಂ ವಪುಃ ಸಕಲ ಜೀವನಿಕಾಯ ಧಾಮ್ನಃ. ಇದು 5ನೇ ಸ್ಕಂದದ ಕೊನೆ ಶ್ಲೋಕ. ಭೂಮಿ, ದ್ವೀಪ, ಸರಿತ ಅಂದರೆ ನದಿಗಳು, ಸಮುದ್ರದ ಜೊತೆಗೆ ಬೆಟ್ಟ ಗುಡ್ಡಗಳು ಎಲ್ಲ, ಲೋಕ, ಪಾತಾಳ, ದಿಕ್ಕು, ಇದೆಲ್ಲ ವರ್ಣನೆ ಮಾಡಿದ್ದೇನಲ್ಲ ಪರೀಕ್ಷಿತ್ ರಾಜ. ಇದು ಏನಿದು? ಸ್ಥೂಲಂ ವಪುಹು, ಆ ಸಕಲ ಜೀವರನ್ನು ನಿಯಂತ್ರಣ ಮಾಡುವ ಶ್ರೀಹರಿಯ ಸ್ಥೂಲ ರೂಪ ಅಂತ ತಿಳಿ ಅಂತಂದು. ಇದು ಬೇರೆ ಏನಲ್ಲ, ಸ್ಥೂಲ ರೂಪ.
ಹಾಗಾಗಿ ನಾವು ನೋಡುವ ಬೆಟ್ಟ ಗುಡ್ಡ ನದಿಗಳು ಗಿಡ ಮರಗಳು ಬಳ್ಳಿಗಳು ಇದೆಲ್ಲ ಭಗವಂತನ ಸ್ಥೂಲ ರೂಪ ಅಂತ ಭಾವಿಸ್ಬೇಕಂತ. ಸಕಲ ಜೀವನಿಕಾಯ ಧಾಮ್ನಃ ಅಂತ 5ನೇ ಸ್ಕಂಧದಲ್ಲಿ ಅದನ್ನು ಅನುಸಂಧಾನ ಮಾಡಿಸಿದರು. 6ನೇ ಸ್ಕಂಧದ ಪ್ರಾರಂಭದಲ್ಲಿ ಒಂದು ಮಹಿಮೆ ಹೇಳ್ತಾರೆ. ಎಲ್ಲ ಥರದ ಪಾಪ ಮಾಡಿದ್ದಂತೆ, ಇನ್ಯಾವ ಪಾಪವೂ ಮಾಡಲಿಕ್ಕೆ ಉಳಿದಿಲ್ಲ, ಅಷ್ಟು ಪಾಪ ಮಾಡಿದ್ದಂತೆ. ಎಷ್ಟು ಥರ ಪಾಪಗಳು ಮಾಡಿದಾನೆ ನೋಡ್ರಿ. ಆ ಪಾಪಗಳನ್ನೆಲ್ಲ ಮಾಡಿ ಮೇಲಾಗಿ ಮಕ್ಕಳನ್ನು ಪಡೆದಿದ್ದ, ಮದುವೆ ಮಾಡಿಕೊಂಡಿದ್ದ. ಒಬ್ಬ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಇವನಿಗೆ ವಯಸ್ಸಾಗಿದೆ, ಮನೆ ಅಂಗಳದ ಹೊರಸಿನಲ್ಲಿ ಮಲಗಿಸಿದ್ರು. ಪಾಪದ ಕೊಡ ತುಂಬ್ತಲ್ಲ ಅಂತ ಯಮದೂತರು ಪಾಶ ಹಾಕಿ ಎಳಿಲಿಕ್ಕೆ ಹೊರಟರು. ಇನ್ನೇನು ಪಾಶ ಹಾಕಿ ಎಳಿಬೇಕು, ಆಕಾಶದಲ್ಲಿ ಬಂದು ನಿಂತಿದ್ದಾರೆ, ಪಾಶ ಹಾಕ್ತಿದ್ದಾರೆ, ಎಳಿಬೇಕು ಅಂತಿದೆ. ಅವನಿಗೆ ಮಗನ ನೆನಪಾಯಿತು. ಮಗನ ನೆನಪಾದ ಕೂಡಲೇ ದೂರದಲ್ಲಿ ಆಟ ಆಡ್ತಾ ಇದ್ದ. ದೂರೇ ಕ್ರೀಡನಕಾಸಕ್ತಂ ಬಾಲಂ ನಾರಾಯಣಾಹ್ವಯಂ. ದೂರದಲ್ಲಿ ಕ್ರೀಡೆ ಆಟ ಆಡ್ತಾ ಇದ್ದ. ಆ ಮಗನ ನೆನಪಾಗಿ ನಾರಾಯಣ ಅಂತ ಕೂಗಿದ. ಅವನ ಹೆಸರು ನಾರಾಯಣ, ಅದಕ್ಕೆ ನಾರಾಯಣ ಅಂತ ಬಾಲಂ ನಾರಾಯಣಾಹ್ವಯಂ ಅಂತಾರೆ. ನಾರಾಯಣ ಅಂತ ಕೂಗಿದ್ದಂತೆ ನಾರಾಯಣ ಅಂತಂದಿದ್ದಾನೆ. ಯಮದೂತರ ಪಕ್ಕದಲ್ಲೇ ವಿಷ್ಣು ದೂತರು ಬಂದು ನಿಂತು ಬಿಟ್ರಂತೆ. ತೆಗಿರಿ ಪಾಶ ಅಂತ ಶುರು ಮಾಡಿದರು ಯಮದೂತರಿಗೆ. ನೀವ್ಯಾರು ಅಂತಾರೆ ಯಮದೂತರು. ನೋಡೇ ಇಲ್ಲ ನಿಮ್ಮನ್ನು ನಾವು, ನೀವ್ಯಾರು? ನಾವ್ಯಾರು ಆಮೇಲೆ ಹೇಳ್ತೀವಿ, ಮೊದಲು ಪಾಶ ಹಿಂತೆಗಿರಿ ಅಂತಂದ್ರಂತೆ. ಪಾಶ ಹಿಂದೆ ತೆಗಿಸೇ ಬಿಟ್ರು. ಅವನ ಬಾಯಲ್ಲಿ ಬಂದಂಥ ನಾರಾಯಣನ ನಾಮ ಕೇಳಿದ್ರೋ ಇಲ್ಲ, ಅವನು ಎಷ್ಟೇ ಪಾಪ ಮಾಡಿದ್ರು ಆ ನಾಮ ಅವನ ಪಾಪಗಳನ್ನೆಲ್ಲ ಶೂನ್ಯ ಮಾಡಿದೆ. ನೋಡಿ, ನಾಮದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತದೆ ಭಾಗವತ. ನಾಮ್ನೋಸ್ತಿ ಯಾವತಿ ಶಕ್ತಿ ಅಂತಾರೆ ಭಗವತ್ಪಾದರು ಕೃಷ್ಣಾಮೃತ ಮಹಾರ್ಣವ. ನಾಮದಲ್ಲಿ ಪಾಪ ಕಳೆಯುವ ಶಕ್ತಿ ಎಷ್ಟಿದೆ ಭಗವತ್ಪಾದರು ಹೇಳ್ತಾರೆ. ಅಷ್ಟು ಪಾಪ ನೀನಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅಷ್ಟು ನೋಡಿ ಎಷ್ಟು ಅದ್ಭುತವಾಗಿ. ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ. ಆ ಭಗವಂತನ ನಾಮದ ಶಕ್ತಿ ಪಾಪ ಕಳೆಯೋದು ಎಷ್ಟು, ನಿನ್ನ ಜೀವನದಲ್ಲೇ ಅಷ್ಟು ಪಾಪ ಮಾಡಲಿಕ್ಕಿಲ್ಲ ಅಂತ. ಅಷ್ಟು ಶಕ್ತಿ ಅದರೊಳಗಿದೆ ಅಂತೆ, ಪಾಪ ಕಳೆಯೋ ಶಕ್ತಿ. ಅದಕ್ಕೆ ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಶೋಭಂ ಹೇಲನಮೇವ ವಾ. ಕುಳಿತರೆ ನಿಂತರೆ ಮಾತನಾಡಿದರೆ ಹಾಸ್ಯ ಮಾಡಿದರೆ ನಡೆದ್ರೆ ನುಡಿದ್ರೆ ಏನು ಮಾಡಿದರೂ ಭಗವಂತನ ನಾಮ ಹೇಳ್ತಾ ಇದ್ದರೆ ನಮ್ಮ ಪಾಪ ಕಳೀತಾ ಇರ್ತದಂತ. ಎಲ್ಲ ಆಟೋ ವ್ಯವಸ್ಥೆ. ಈಗೆಲ್ಲ ಆಟೋ ವ್ಯವಸ್ಥೆಯನ್ನು ತುಂಬ ಖುಷಿ ಪಡ್ತೇವೆ. ಏರ್ಪೋರ್ಟಲ್ಲಿ ಹೋದ್ಕೊಳ್ಳೆ ತಾನಾಗೆ ಬಾಗಿಲು ತೆಗೀತದೆ, ಫ್ಲೈಟಲ್ಲಿ ಹೋದ್ಕೊಳ್ಳೆ ತಾನಾಗೆ ಗಾಳಿ ಬರಲಿಕ್ಕೆ ಶುರು ಆಗ್ತದೆ. ಎಲ್ಲ ಆಟೋ. ಇದೇ ಇಷ್ಟು ಆಟೋ ಅಂದರೆ ಭಗವಂತನ ನಾಮ ಎಷ್ಟು ಆಟೋ ಇರಬೇಡ. ಎಲ್ಲ ಆಟೋ ವ್ಯವಸ್ಥೆ ಮಾಡಿದ್ದಾನೆ. ಎಲ್ಲ ರೀತಿಯಿಂದ ಪಾಪ ಕಳ್ಕೋ ನನ್ನ ನಾಮ ಹೇಳ್ಬಿಟ್ಟು. ಬಿಟ್ಟಿಗಳ ನೆವದಿಂದಾಗಲಿ ಪೊಟ್ಟೆಗೋ ಸುಗವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತವಾಗಲಿ ಅಣಕದಿಂದೊಮ್ಮೆ. ಜಗನ್ನಾಥದಾಸರು ನಾಮಸ್ಮರಣ ಸಂಧಿಯಲ್ಲಿ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಬಿಟ್ಟಿಯಾಗಿ ದೇವರ ನಾಮ ಹೇಳ್ತಾ ಇರಬೇಕಂತ. ಅದು ನಮ್ಮ ಪಾಪ ಕಳೀತಾ ಇರ್ತದೆ, ನಮಗೆ ಸನ್ಮಾರ್ಗದಲ್ಲಿ ಪ್ರೇರಣೆ ಮಾಡ್ತಿರ್ತದೆ, ಉತ್ಸಾಹ ಬರೆಸ್ತಿರ್ತದೆ, ಜೀವನದಲ್ಲಿ ಮುಂದೆ ಯಾವ ದಾರಿ ಹಿಡಿಬೇಕು ಅಂತ ತೋರಿಸ್ತಿರ್ತದೆ, ನಮಗೆ ಬೇಕಾದದ್ದು ಏನೋ ಅಭೀಷ್ಟಗಳನ್ನು ಪೂರ್ಣ ಮಾಡ್ತಿರ್ತದೆ. ಯಾರೋ ಬೇಡವಾದ ಶತ್ರುಗಳು ನಮ್ಮ ಬಗ್ಗೆ ಏನೋ ಮಾಡ್ತಾ ಇದ್ದರೆ ಅವರನ್ನು ಬುದ್ಧಿ ಬೇರೆ ಕಡೆಯಲ್ಲಿ ಪರಿವರ್ತನೆ ಮಾಡ್ತದೆ. ಎಲ್ಲ ಶಕ್ತಿ ನಾಮಕ್ಕಿದೆ ಅಂತ. ಅದಕ್ಕೆ ದಾಸರು ಅಂತಾರೆ, ನೀನು ಯಾಕೋ ನಿನ್ನ ಹಾಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತಂದು. ಅಷ್ಟು ಶಕ್ತಿ ನಾಮಕ್ಕಿದೆ. ಇದನ್ನು ಯಮದೇವರೇ ಹೇಳ್ತಾರೆ. ಯಮದೂತರೆಲ್ಲ ಬರಿಗೈಯಲ್ಲಿ ಯಮಲೋಕಕ್ಕೆ ಹೋದರು, ಅಜಾಮಿಳನ್ನು ತರಲಿಲ್ಲ. ಯಮ ಕೇಳಿದ, ಎಲ್ಲೋ ಅಜಾಮಿಳ ಅಂದ. ಮೊದಲೇ ಯಮ, ಅವ ಜಗತ್ತಿನೆಲ್ಲ ನಿಯಮನ ಮಾಡ್ತಾನೆ ಯಮ. ಅದಕ್ಕೆ ವಿಷ್ಣು ದೂತರು ಬಂದಿದ್ದರು. ಅದೇನೋ ನಾರಾಯಣ ಅಂತ ನಾಮ ಹೇಳಿದ್ನಂತಾತ, ಪಾಪ ಯಾವುದು ಇಲ್ಲ ಒಂದು, ನಿಮ್ಮ ಲೋಕಕ್ಕೆ ಅವ ಬರೋ ಹಾಗಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರು. ನಾವೇನು ಮಾಡೋದು ಬೇಡ, ಹಾಗಾದರೆ ಹೆಚ್ಚಿನ ವಿಷಯ ಕೇಳಲಿಕ್ಕೆ ಹೋದರೆ ನಿನ್ನ ಹತ್ರ ಕೇಳು ಅಂದರು. ಅದಕ್ಕೆ ಯಮದೇವರೇ ನೀನೇ ಹೇಳಬೇಕಷ್ಟೇ ನಮಗೆ. ಆಗ ಯಮ ಧ್ಯಾನದಲ್ಲಿ ಏನು ನಡೀತು ಅಂತ ನೋಡ್ದ. ನಡೆದದ್ದನ್ನೆಲ್ಲ ಆಲೋಚನೆ ಮಾಡಿದರೆ ಯಮದೇವರ ಬುದ್ಧಿಯಲ್ಲಿ ಹೊಳಿತು. ವಿಷ್ಣು ದೂತರು ಬಂದದ್ದು, ನಾರಾಯಣನ ನಾಮ ಆತ ಹೇಳಿದ್ದು ಎಲ್ಲ ಗೊತ್ತಾಯಿತು. ಹಾಗೆ ಯಮ ಹೇಳ್ತಾನೆ ಯಮಕಿಂಕರಿಗೆ, ಅವನು ಬಿಟ್ಟು ಬಂದದ್ದೇ ಒಳ್ಳೆಯದಾಯಿತು ಅಂದಂತೆ. ನೀವು ಇನ್ನೂ ಹೀಗೆ ಮುಂದುವರೆದು ಅವನನ್ನು ಕರ್ಕೊಂಡು ಬರ್ತೇನೆ ಅಂತ ಹಠ ಮಾಡಿದ್ದಿದ್ರೆ ನನಗೆ ದೇವರು ಶಿಕ್ಷೆ ಹಾಕ್ತಿದ್ದ ಅಂದ್ರಂತೆ. ಈಗ ನೀವು ಅವ್ರ ಜೊತೆಯಲ್ಲಿ ವಾದ ಮಾಡಿದ್ದಕ್ಕೆ ಈಗಲೇ ದೇವರಲ್ಲಿ ಕ್ಷಮೆ ನಾ ಕೇಳ್ತೀನಿ ಅನ್ನಂತೆ.
ತತ್ ಕ್ಷಮ್ಯತಾಂ. ನೋಡ್ರಿ, ಯಮದೇವರು ಕ್ಷಮೆ ಕೇಳಿದ್ನಂತ ಆ ಸಂದರ್ಭದೊಳಗೆ. ಯಾಕೆ ಅಂದರೆ ಅಷ್ಟೊತ್ತಾದರೂ ವಿಷ್ಣು ದೂತರ ಜೊತೆಗೆ ವಿವಾದ ಮಾಡಿದ್ರಲ್ಲ, ಅದಕ್ಕೆ ನನ್ನ ಅಪರಾಧ ಆಯಿತು ಅಂದಂತ ಯಮ. ಎಷ್ಟು ಯೋಚನೆ ಮಾಡಿದ್ದಾನೆ. ಅದಕ್ಕೆ ಪರಮ ಪುರುಷ ಪುರಾಣ ಪುರುಷನಾದ ನಾರಾಯಣ, ನನ್ನ ಭೃತ್ಯರು ಸ್ವಭೃತೈ ಸ್ವದೂತೈ ಅದು ಅಸತ್ಕೃತಂ, ನನ್ನ ಭೃತ್ಯರು ನಿನ್ನ ಭೃತ್ಯರೊಟ್ಟಿಗೇನೆ ಅವಮರ್ಯಾದೆ ಆಗೋ ಹಾಗೆ ಮಾತಾಡಿದರು ಅಂತ ಅನ್ನಿಸ್ತಾ ಇದೆ, ಅದನ್ನು ನಾರಾಯಣ ಕ್ಷಮಿಸಿಬಿಡು ಅಂತ ಕೇಳಿಬಿಟ್ನಂತೆ. ಯೋಚನೆ ಮಾಡಿದರೆ ಅರ್ಥ ಆಗ್ತದೆ ವಿಷ್ಣು ಭಕ್ತರ ಬಗ್ಗೆ ಯಮದೇವರಿಗೂ ಕೂಡ ಎಷ್ಟು ಗೌರವ ಇದೆ ಅನ್ನೋದು ಇದರಿಂದ ತಿಳ್ಕೊಳ್ಬೇಕು ನಾವು. ಅದಕ್ಕಾಗಾದರೂ ನಾವು ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಹೇಳಿದೆ ಯಮ, ಇನ್ಮೇಲಿಂದ ನಾನು ಯಾರನ್ನಾದರೂ ಕರ್ಕೊಂಡು ಬರಲಿಕ್ಕೆ ಹೇಳಿದರೆ ಸ್ವಲ್ಪ ಅವ್ರನ್ನ ಸ್ಕ್ಯಾನ್ ಮಾಡಿ ಕರ್ಕೊಂಡು ಬರ್ರಿ ಅಂತಂದಂತೆ. ಸ್ಕ್ಯಾನ್ ಮಾಡಬೇಕು ಅಂತ ನಾನು ಏನು ಸ್ಕ್ಯಾನ್ ಮಾಡಬೇಕು, ಅವ್ರ ಬಗ್ಗೆ ಸ್ವಲ್ಪ ರಿಪೋರ್ಟ್ ತೊಗೊಂಡು ಆಮೇಲೆ ಕರ್ಕೊಂಡು ಬರ್ರಿ. ಏನು ಮಾಡಬೇಕು, ಎಂದಾದರೂ ಅವನ ನಾಲಿಗೆಯಲ್ಲಿ ಹರಿನಾಮ ಬಂದಿದೆಯಾ ಅಂತ ಒಂದ್ಸಲಿ ಸ್ಕ್ಯಾನ್ ಮಾಡಿರಿ ಅನ್ನಂತ. ಜಿಹ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ ಕೃಷ್ಣಾಯನೋ ನಮತಿ ಯಚ್ಚಿರಯೇ ಕದಾಪಿ ತಾನಾನ ಯಧ್ವಮಸತೋ ಅಕೃತ ವಿಷ್ಣು ಕೃತ್ಯಾನ್. ಯಾರ್ದಾದರೂ ಎಳ್ಕೊಂಡು ಬರ್ರಿ ಅಂತ ನಾನು ಹೆಸರು ಹೇಳಿ ಕಳಿಸಿದಾಗ ಅವರ ಬಾಯಲ್ಲಿ ಅವರ ನಾಲಿಗೆಯಲ್ಲಿ ಒಂದು ಬಾರಿ ಹರಿನಾಮ ಬಂದಿದ್ದರೆ ನಿಮ್ಮ ಪಾಶ ಹಾಕ್ಲಿಕ್ಕೆ ಹೋಗಬೇಡ್ರಿ ಅಂತ ಯಮದೇವರು. ಜಿಹ್ವಾ ನವಕ್ತಿ ಭಗವದ್ಗುಣ ನಾಮಧೇಯಂ. ಯಾರು ನಾಲಿಗೆಯಲ್ಲಿ ಒಂದು ಬಾರಿಯೂ ಹರಿನಾಮ ಹೇಳಿಲ್ಲ ಅವರಿಗೆ ತಪ್ಪದೆ ಹಾಕ್ರಿ ಅಂತಂದಂತೆ. ತಪ್ಪದೆ ಹಾಕ್ರಿ. ಚೇತಶ್ಚ ನ ಸ್ಮರತಿ ತಚ್ಚರಣಾರವಿಂದಂ. ಆ ಭಗವಂತನ ಪಾದಕಮಲಗಳನ್ನು ಮನಸ್ಸಿನಲ್ಲಿ ಒಂದು ಬಾರಿಯೂ ಯಾರು ಸ್ಮರಣೆ ಮಾಡಿಲ್ಲ ಅವರಿಗೆ ನೀವು ಪಾಶ ಹಾಕಬೇಕು. ಒಂದು ಬಾರಿ ಏನಾದರೂ ಅಪ್ಪಿ ತಪ್ಪಿ ಹರಿಸ್ಮರಣೆ ಬಂದಿದ್ದರೆ, ಹರಿಪಾದವನ್ನು ಸ್ಮರಣೆ ಮಾಡಿದರೆ ಅವರಿಗೆ ಹಾಕಬೇಡ್ರಿ ಅಂತಂದು. ಕೃಷ್ಣನಿಗೆ ಭಗವಂತನಿಗೆ ತಲೆ ಬಾಗಿದ್ರೆ, ಒಂದು ಬಾರಿ ಬಾಗಿದ್ರೂ ಸಾಕಂತೆ. ಒಂದು ಬಾರಿ ಭಗವಂತನಿಗೆ ನಮಸ್ಕಾರ ಮಾಡಿದ್ರೇ ಎಷ್ಟು ಪುಣ್ಯ ಹೇಳ್ತಾರೆ. ಎಷ್ಟು ಅದ್ಭುತ. ಏಕೋಪಿ ಕೃಷ್ಣಸ್ಯ ಸಕೃತ್ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ. 10 ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು, ಒಂದು ಭಗವಂತನಿಗೆ ನಮಸ್ಕಾರ ಮಾಡಿಬಿಟ್ರೆ ಸಾಕಂತೆ ಅಷ್ಟು ಪುಣ್ಯ ಬಂದುಬಿಡ್ತದೆ. ಒಂದು ಭಕ್ತಿಯಿಂದ ನೀನೇ ಸರ್ವೋತ್ತಮ, ನೀನೇ ರಕ್ಷಕ, ನೀನೇ ಪಾಲಕ, ನೀನು ತಂದೆ, ನೀನು ತಾಯಿ ಅಂತ ಅವನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕಂತೆ. ಆದರೆ 10 ಅಶ್ವಮೇಧ ಯಾಗ ಮಾಡಿದರೂ ಪುನಃ ಜನ್ಮ ತಪ್ಪಲ್ಲಂತೆ. ಆದರೆ ದೇವರಿಗೆ ನಮಸ್ಕಾರ ಮಾಡಿದರೆ ಮತ್ತೆ ಜನ್ಮವೇ ಇಲ್ಲಂತೆ. ಇದೇ ವ್ಯತ್ಯಾಸ ಹರಿ ನಮಸ್ಕಾರದ ಫಲಕ್ಕೂ ಅಶ್ವಮೇಧದ ಫಲಕ್ಕೂ ಅಂತ ಹೇಳ್ತಾರೆ. ಅದಕ್ಕಾಗಾದರೂ ನಮಸ್ಕಾರ ಮಾಡಬೇಕಲ್ವೇ? ಯಮ ಅಂತಾನೆ, ಒಂದು ಬಾರಿ ನಮಸ್ಕಾರ ಮಾಡಿದ್ದಾರೆ, ತಲೆಬಾಗಿದ್ದಾರೆ ಅಂದರೆ ಸಾಕು, ನನ್ನ ಲೋಕಕ್ಕೆ ಹೇಳ್ಕೊಂಡು ಬರಬೇಡ ಅವರನ್ನು ಅಂತಂದ್ಬಿಟ್ಟು. ಇದು ಅಜಾಮಿಳ ಅಂತ ಆತ ಮಾಡಿದ ಅಪರಾಧಗಳನ್ನು ಮನ್ನಿಸಿ ಕೊನೆಗೆ ಮಾಡಿದ ನಾರಾಯಣ ಸ್ಮರಣೆಯಿಂದ ಅವನಿಗೆ ಉದ್ಧಾರ ಆಯಿತು ಅನ್ನೋ ಕಥೆ. ನಾಮಸ್ಮರಣೆಯ ಮಹತ್ವ. ಆತ ನಡೆದ ಘಟನೆಗಳನ್ನೆಲ್ಲ ನೋಡಿ ಯಮದೂತರು ಬಿಟ್ಟೋಗಿದ್ದು, ವಿಷ್ಣುದೂತರು ಬಿಡಿಸಿದ್ದು, ಅವರಿಬ್ಬರ ಮಧ್ಯದಲ್ಲಿ ನಡೆದ ಮಾತು ಇದೇನು ಕನಸೋ ನನಸೋ ಅಂತ ಅವನಿಗೆ ಅರ್ಥ ಆಗಲಿಲ್ಲ. ಅವನು ಇದ್ದದ್ದು ಕಾನ್ಯಕುಬ್ಜ ಅಂತ ಒಂದು ಊರಿನಲ್ಲಿ 2 ಭಾಗಕ್ಕೆ ನದಿ ಹರಿಯುವ ಮಧ್ಯದ ಒಂದು ಐಲ್ಯಾಂಡ್, ಅದಕ್ಕೆ ಕಾನ್ಯಕುಬ್ಜ ಅಂತ ಕರೀತಾರೆ. ಕಾನ್ಯಕುಬ್ಜೆ ದ್ವಿಜ ಕಶ್ಚಿತ್ ದಾಸೀಪತಿ ರಜಾಮಿಳಃ ಅಂತಾರೆ. ಅಲ್ಲಿದ್ದವನು ಅಲ್ಲಿದ ಎದ್ದು ಹೊರಟುಬಿಟ್ಟ, ಬೇಡ ನನಗಿನ್ನು ಊರಿದು ಅಂತ. ಎಲ್ಲಿಗೆ ಬಂದ ಅಂದರೆ ಹರಿದ್ವಾರಕ್ಕೆ ಬಂದ, ಮಾಯಾಪುರಿ ಅಂದರೆ ಹರಿದ್ವಾರ. ಅಲ್ಲಿಗೆ ಬಂದು ಗಂಗೆಯಲ್ಲಿ ತನ್ನ ದೇಹವನ್ನು ಮುಳುಗಿಸಿ ಪಶ್ಚಾತ್ತಪ್ತನಾಗಿ, ಒಂದು ನಾರಾಯಣನ ನಾಮವೇ ನನ್ನನ್ನು ಯಮದೂತರಿಂದ ಪಾರು ಮಾಡಿಸ್ತು ಅಂದರೆ ಎಷ್ಟು ಕರುಣೆ ತೋರಿದಾನೆ ಶ್ರೀಹರಿ ನನ್ನಂಥ ಪಾಪಿಷ್ಠನ ಮೇಲೆ. ನಾನು ಮಾಡಿದ್ದ ಅಪರಾಧ ಆಯಿತು ಅಂತ ಪಶ್ಚಾತ್ತಪ್ತನಾಗಿ ದೇಹವನ್ನು ಗಂಗೆಯಲ್ಲಿ ಮುಳುಗಿಸಿ ಉಪವಾಸದಿಂದ ದೇಹ ಬಿಟ್ಟನಂತೆ. ಅವನಿಗೆ ಕೃಷ್ಣನ ಲೋಕ ಪ್ರಾಪ್ತಿಯಾಯಿತು. ಆ ಸ್ಥಳಕ್ಕೆ ಕನ್ಖನ್ ಅಂತ ಕರೀತಾರೆ. ಸಾಧ್ಯವಾದರೆ ನಾಳೆ ಫಲಿಮಾರು ಮಠದ ಹತ್ತಿರ ಇದೆ ಆ ಜಾಗ. ಆ ಫಲಿಮಾರು ಮಠದ ಪ್ರಾಂತ ಇಲ್ಲ, ಕನ್ಖನ್ ಅಂತ ಹೇಳಿ ಹೆಸರು. ಆ ಅಜಾಮಿಳನ ಖನ್ ಅಂದರೆ ಅದೆಲ್ಲ ಪಾಪಗಳು, ಅದನ್ನು ಕಳೆದದ್ದಕ್ಕೆ ಆ ಹೆಸರು ಬಂತಂತೆ. ಹಾಗಾಗಿ ಅದೊಂದು ಪಾಪ ಪರಿಹಾರ ಮಾಡಿಕೊಂಡ ಸ್ಥಳ ಅಜಾಮಿಳನ ಕಥೆ ಅಂತ ಹೇಳ್ತಾರೆ ಭಾಗವತದಲ್ಲಿ. ಈಗ 6ನೇ ಸ್ಕಂಧ. ಸ್ವಲ್ಪ ಆದರೂ ಮಧ್ವಾಚಾರ್ಯ ಚಿಂತನೆ ಮಾಡಬೇಕು. ಭಗವತ್ಪಾದರು ಉಡುಪಿಯಿಂದ ಹೊರಟು ತಾವು ಬದ್ರಿ ಯಾತ್ರೆ ಮಾಡಬೇಕು ಮೊದಲನೇ ಬಾರಿ ಅಂತಂದಾಗ
ನಾರಾಯಣನ ದರ್ಶನಕ್ಕೆ ಬರಿಗೈಯಲ್ಲಿ ಹೋಗಬಾರ್ದು ಅನ್ನಿಸ್ತಂಥವ್ರಿಗೆ. ದೇವರ ದರ್ಶನಕ್ಕೆ ಬರಿಗೈಯಲ್ಲಿ ಹೋಗಬಾರ್ದು ಅಂತ ಸ್ಮೃತಿಗಳು ಹೇಳ್ತಾರೆ. ಯಾರೋ ಒಬ್ಬ ರೋಗಿ ಅವನನ್ನು ಮಾತಾಡಿಸ್ಬೇಕು ಅಂತ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರ್ದಂತ. ನಮ್ಮ ಗುರುಗಳನ್ನು ನಾವು ದರ್ಶನ ಮಾಡಲಿಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರ್ದಂತ, ಕೈಯಲ್ಲಿ ಏನಾದರೂ ತೊಗೊಂಡು ಹೋಗಬೇಕಂತ. ದೇವಸ್ಥಾನಗಳಿಗೆ ಹೋಗುವಾಗ ದೇವರ ದರ್ಶನಕ್ಕೆ ಬರಿಗೈಯಲ್ಲಿ ಹೋಗಬಾರ್ದು. ರಿಕ್ತ ಹಸ್ತೇನ ನಗಂತವ್ಯಂ ಅಂತ. ರಿಕ್ತ ಹಸ್ತ ಬರಿಗೈಯಲ್ಲಿ ಹೋಗ್ಬಿಡ್ಬಾರ್ದು. ಅದಕ್ಕೆ ಭಗವತ್ಪಾದರು ಲೋಕಕ್ಕೆ ಶಿಷ್ಯರಿಗೆ ಶಿಕ್ಷಣ ಕೊಡಬೇಕಲ್ಲ. ನಾರಾಯಣನ ದರ್ಶನಕ್ಕೆ ನಾನು ಹೋಗ್ತಾ ಇದ್ದೀನಿ, ಬರಿಗೈಯಲ್ಲಿ ಹೋಗೋದು ಬೇಡ, ಏನಾದರೂ ಒಂದು ಒಳ್ಳೆ ಭಗವಂತನಿಗೆ ಉಡುಗೊರೆ ಕೊಡಬೇಕಲ್ಲ ಅಂತ ಅನ್ನಿಸ್ತಂತೆ. ಅದಕ್ಕೆ ಅವ್ರೇನು ಮಾಡಿದರು, ಭಗವದ್ಗೀತೆಗೆ ಭಾಷ್ಯ ರಚನೆ ಮಾಡಿದ್ರಂತೆ. ಗೀತೆಗೆ ಭಾಷ್ಯವನ್ನು ರಚನೆ ಮಾಡಿ ಆ ನಾರಾಯಣನ ಮೊದಲನೇ ಬಾರಿ ಭೇಟಿ ಅಂತ ಹೇಳಿ ಅವನಿಗೆ ಅದನ್ನು ಅರ್ಪಣೆ ಮಾಡಿದ್ರಂತೆ. ನಾರಾಯಣ ಇವರು ರಚನೆ ಮಾಡಿದಂಥ ಗೀತೆಯನ್ನು ತಾನು ಸ್ವೀಕಾರ ಮಾಡಬೇಕು, ಮಾಡಿದ್ದೇನೆ ಅಂತ ಲೋಕಕ್ಕೆ ತಿಳಿಸ್ಬೇಕಲ್ಲ. ಅದಕ್ಕೇನು ಮಾಡಿದ ನಾರಾಯಣ, ಸ್ವತಃ ಭಗವತ್ಪಾದರು ಗೀತೆಯ ಭಾಷ್ಯವನ್ನು ರಚಿಸಿದ್ದನ್ನು ಹೇಳ್ತಿದ್ರಂತೆ ಈ ನಾರಾಯಣನ ಸನ್ನಿಧಿಯಲ್ಲಿ. ದೇವರು ಅದನ್ನು ತಟ್ಟುತ್ತಾ ಕೇಳ್ತಿದ್ನಂತೆ. ಆ ತಟ್ಟಿದಾಗ ಬರುವ ಸ್ಫೋಟದ ಶಬ್ದ ರಾತ್ರಿ ಮಲಗಿದ ಶಿಷ್ಯರ ಕಿವಿಗೆ ಬೀಳ್ತಿತ್ತಂತೆ. ಏನಂತ ಹೇಳ್ತಿದ್ದ ನಾರಾಯಣ ಅಂದರೆ, ಹೇಳಪ್ಪ ಹೇಳು, ಮುಂದೆ ಹೇಳು ಅಂತಿದ್ದಂತೆ ಭಗವಂತ. ಅಷ್ಟು ಆನಂದದಿಂದ ಕೇಳಿದ. ಆ ಘಟನೆ ನಡೆದದ್ದು ಈ ಬದರಿ, ಮನುಷ್ಯ ಗೋಚರವಾದ ಬದರಿಯಲ್ಲೇ ಈ ಘಟನೆ ನಡೀತು ಅಂತ ಮಧ್ವ ವಿಜಯದಲ್ಲಿ ಪಂಡಿತಾಚಾರ್ಯ ಉಲ್ಲೇಖ ಮಾಡ್ತಾರೆ. ಭಗವತ್ಪಾದರು ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಮೊದಲು ಪ್ರಾರಂಭ ಮಾಡಿದ್ರಂತೆ. ತಮ್ಮ ಗೀತಾಭಾಷ್ಯದ ಪ್ರಾರಂಭದ ಅನುವಾದದ ಪ್ರಾರಂಭ ಕೂಡಲೇ ಭಗವಂತ ಹೇಳಿದ್ನಂತೆ, ನಿನ್ನ ಶಕ್ತಿ ಇದ್ದಷ್ಟು ಗೀತಾಭಾಷ್ಯ ಹೇಳ್ತೀಯಾ, ನಿನ್ನ ಶಕ್ತಿ ಅಪಾರ, ಅಷ್ಟು ಬೇಡ, ಲೇಷತಃ ಅಂತ ಹಾಕಿದ್ರಂತೆ. ಲೇಷತಃ ಅಂತಂದರೆ ನಿನ್ನ ಶಕ್ತಿ ಎಷ್ಟು ಬೇಡ, ಶಿಷ್ಯರ ಬುದ್ಧಿಗೆ ಗ್ರಹಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು ಸದ್ಯಕ್ಕೆ ಅಂತ ಭಗವಂತ ಅದನ್ನು ತಾನೇ ಸ್ವತಃ ತಿದ್ದುಪಡಿ ಮಾಡಿಸಿದ ಸ್ಥಳ ಇದು ಅಂತ ಗೀತಾಭಾಷ್ಯದ ರಚನೆ, ಅದನ್ನು ಉಡುಗೊರೆಯಾಗಿ ಭಗವಂತನಿಗೆ ಸಮರ್ಪಣೆ, ಭಗವಂತ ಅದನ್ನು ತಟ್ಟಿ ಕೇಳಿದ್ದು ಮೇಲಾಗಿ ಪ್ರಾರಂಭದ ಶ್ಲೋಕದಲ್ಲಿ ಶಕ್ತಿತಃ ಇದ್ದದನ್ನು ಲೇಷತಃ ಅಂತ ಪದದಿಂದ ಬದಲಾವಣೆ ಮಾಡಿದ್ದು. ಹೀಗೆಲ್ಲ ಘಟನೆ ನಡೆದ ಜಾಗ ಅಂತ ಇದು ಪ್ರಸಿದ್ಧಿ. ಇನ್ನು ಭಗವತ್ಪಾದರು 48 ದಿನ ಬದರಿ ಕ್ಷೇತ್ರ, ಮನುಷ್ಯರಿಗೆ ಗೋಚರವಾಗುವ ಬದರಿಯಲ್ಲೇನೆ 48 ದಿನ ಕಾಷ್ಟಮೌನ ವ್ರತ ಆಚರಣೆ ಮಾಡಿದ್ರಂತೆ. ಅದರ ಪ್ರಭಾವ ಸದಾ ಪ್ರೀತನೇ ದೇವರವ್ರ ವಿಷಯದಲ್ಲಿ, ಆದರೂ ವೇದವ್ಯಾಸ ರೂಪನಾಗಿ ಅವರಿಗೆ ಪ್ರಕಟನಾದ ಪ್ರಕಾಶಮಯನಾಗಿ, ಆ ಪ್ರಕಾಶಮಯನಾಗಿ ವ್ಯಾಸರು ಪ್ರಕಟರಾದ ಮೇಲೆ ಭಗವತ್ಪಾದರು ತಮ್ಮ ಶಿಷ್ಯರ ಜೊತೆಗೆ ಹೋಗಿದ್ದರು. ಆ ಶಿಷ್ಯರಿಗೆಲ್ಲ ಒಂದು ಪತ್ರ ಬರೆದ್ರಂತೆ, ಇವತ್ತೇ ಈ ವ್ಯಕ್ತಿ ಇಲ್ಲಿದ ಹೊರಡ್ತಾನೆ, ಏನಾಗಬೇಡ ಶಿಷ್ಯರ ಸ್ಥಿತಿ ಅಲ್ಲ, ಹೊರಡ್ತಾನೆ ಅಂದರೆ ನಿಮ್ಮನ್ನೇ ನಂಬಿಕೊಂಡು ಬಂದಿದ್ದೇವೆ, ನೀವೇ ಹೊರಟ್ರೆ ಹೆಂಗೆ ಅಂತ. ಅದಕ್ಕೆ ಪತ್ರದಲ್ಲಿ ಮೌನವ್ರತ ಆದ್ದರಿಂದ ಮಾತಿಲ್ಲ. ಶಿಷ್ಯರಿಗೋಸ್ಕರ ಒಂದು ಮಾತು ಹೇಳ್ತಾರೆ, ವಾಪಸ್ ಬರೋದು ಬಿಡೋದು ಅವನಿಗೆ ಬಿಟ್ಟದ್ದು ಅಂದ್ರಂತೆ. ಮತ್ತೆ ವಾಪಸ್ ಬರೋದು ನನ್ನ ಕೈಯಲ್ಲಿಲ್ಲ, ಹೋಗೋದು ನನ್ನ ಕೈಯಲ್ಲಿಲ್ಲ, ಅದೇನಿದ್ರು ಆ ಭಗವಂತನ ಇಚ್ಛೆ, ಅವನಿಗೆ ಬಿಟ್ಟದ್ದು ಅಂತ ಬೇರೆ ಬರೆದ್ರಂತೆ. ಆದರೆ ಒಂದಂತೂ ಶಿಷ್ಯರಿಗೋಸ್ಕರ ನುಡಿ ಹೇಳ್ತೇನೆ ಅಂತ ಬರೆದಿದ್ದಾರೆ. ಯಾವ ಕ್ಷೇತ್ರದಲ್ಲಿ ನಾವು ಬಂದು ನೆಲೆಸಿದ್ದೇವೆ, ಈ ಕ್ಷೇತ್ರಕ್ಕೆ ಸದೃಶವಾದ ಮತ್ತೊಂದು ಕ್ಷೇತ್ರ ಇಲ್ಲ ಅಂತಂದ್ರಂತೆ. ಈ ಕ್ಷೇತ್ರಕ್ಕೆ ಸದೃಶವಾದ ಮತ್ತೊಂದು ಸ್ಥಳ ಇಲ್ಲ ಜಗತ್ತಿನೊಳಗೆ, ಅಷ್ಟು ಕ್ಷೇತ್ರ ಪವಿತ್ರವಾಗಿದೆ. ಇಲ್ಲಿ ಬಂದವರ ಪಾಪಗಳು ಕಳೀತದೆ, ಪಾಪ ಕಳ್ಕೊಳ್ಬೇಕು ಅಂತಿರೋರು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿಬಿಟ್ರು. ಎರಡನೇ ಮಾತು ಹೇಳಿದ್ರಂತೆ, ಇಲ್ಲಿ ಹರಿಯುವ ನದಿ ಇದ್ದಾಳಲ್ಲ, ಅವಳಿಗೆ ಸದೃಶಳಾದ ಪವಿತ್ರ ಮತ್ತೊಂದು ನದಿ ಇಲ್ಲ ಅಂತಂದ್ರಂತೆ. ಮೂರನೇ ಮಾತು ಹೇಳಿದ್ರಂತೆ, ಆ ನಾರಾಯಣ ಏನಿದ್ದಾನೆ ಬದರಿ ಸಾಕ್ಷಾತ್ ವಿಷ್ಣು, ಅವನಿಗೆ ಸದೃಶನಾದ ಮತ್ತೊಬ್ಬ ಸರ್ವೋತ್ತಮನಿಲ್ಲ ಅಂತ ಮೂರನೇದ್ದು ಹೇಳಿದ್ರು. ನಾಲ್ಕನೇದ್ದು ಹೇಳಿದ್ರಂತೆ, ನನಗಿಂತ ಹಿತ ನುಡಿ ನಿಮಗೆ ಮತ್ತೊಂದಿಲ್ಲ ಅಂತಂದ್ರಂತೆ. ನೋಡಿ, ಇದು ಪುರಾಣದಲ್ಲಿ ಇದೇ ಸ್ಟೈಲ್ನಲ್ಲಿ ವ್ಯಾಸರು ಹೇಳ್ತಾರೆ. ವೇದವ್ಯಾಸರ ಶಿಷ್ಯರಾದ್ದರಿಂದ ಅದನ್ನೇ ಅನುಸರಿಸ್ತಾರೆ ಭಗವತ್ಪಾದ. ನೇದೃಶಂ ಸ್ಥಳಮಳಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ
ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಇದನ್ನು ಪತ್ರದಲ್ಲಿ ಭಗವತ್ಪಾದರು ಬರೆದರು ಅಂತ ಉಲ್ಲೇಖ ಮಾಡ್ತಾರೆ ಪಂಡಿತಾಚಾರ್ಯ. ಈ ಮಾತನ್ನು ಎಲ್ಲ ಶಿಷ್ಯರಿಗೆ ತಲುಪೋ ಹಾಗೆ ಮಾಡಿದಾರಂತೆ. ಈ ಮಾತಿನ ನಿಜವಾದ ಅರ್ಥ ಇನ್ನೂ ಒಂದಿದೆ. ಏನು ಅರ್ಥ ಅಂದರೆ, ನೇದೃಶಂ ಸ್ಥಳಮಳಂ ಶಮಲಗ್ನಂ ಅಂದರೆ ಬದರಿ ಕ್ಷೇತ್ರಕ್ಕೆ ಸದೃಶವಾದ ಪಾಪ ಕಳೆಯುವ ಶಮಲ ಕಳೆಯುವ ಸ್ಥಳ ಮತ್ತೊಂದಿಲ್ಲ ಹೇಗೋ ಅಂತ ಅದನ್ನು ದೃಷ್ಟಾಂತವಾಗಿ ಇಟ್ಕೊಳ್ಬೇಕಂತ. ಎರಡನೇದ್ದು, ಈ ನೀರಿಗೆ ಸದೃಶವಾದ ಪವಿತ್ರವಾದ ಮತ್ತೊಂದು ನೀರಿಲ್ಲ, ನಿಮ್ಮನ್ನು ಪವಿತ್ರೀಕರಿಸ್ಕೊಳ್ಳಿಕ್ಕೆ ಈ ನೀರನ್ನೇ ಅವಲಂಬಿಸಬೇಕು ಹೇಗೋ, ಸರ್ವೋತ್ತಮ ದೇವತೆಗಳಲ್ಲಿ ಹುಡುಕಲಿಕ್ಕೆ ಹೊರಟ್ರೆ ವಿಷ್ಣುವಿಗಿಂತ ಮತ್ತೊಂದು ಸರ್ವೋತ್ತಮವಾದ ದೇವತೆ ಹೇಗಿಲ್ಲವೋ, ನನ್ನ ಮಾತಿಗಿಂತ ಸರ್ವೋತ್ತಮವಾದದ್ದು ಪಾಪ ಕಳೆಯುವಂಥದ್ದು ನಿಮ್ಮನ್ನು ಪವಿತ್ರ ಮಾಡುವಂಥದ್ದು ಮತ್ತೊಂದಿಲ್ಲ ಅಂತ ಅರ್ಥ ಅಂತ. ಅಷ್ಟು ವಜನ್ನಿದೆ ಆ ಮಾತಿಗೆ. ಆ ರೀತಿ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆ ಎಲ್ಲ ದೃಷ್ಟಾಂತ ಅಂತ ಇಟ್ಕೊಳ್ಬೇಕು ಅದನ್ನು. ಇದು ಪುರಾಣದ ಭಾಷೆ. 4 ಪಾದಗಳಲ್ಲಿ 3 ಪಾದವನ್ನು ವೇದವ್ಯಾಸರು ದೃಷ್ಟಾಂತ ಮಾಡಿ ಕೊನೆಯ ಪಾದವನ್ನು ದಾಷ್ಟಾಂತಿಕ ಮಾಡಿರ್ತಾರೆ. ಆ ರೀತಿಯಾಗಿ 2 ಕಾಲಿನ ಮನುಜರಲ್ಲಿ ದ್ವಿಪದಾಂ ಬ್ರಾಹ್ಮಣೋ ಯಥಾ ಅಂತಿದ್ದಂಗೆ 3 ಪಾದಗಳನ್ನು ದೃಷ್ಟಾಂತ ಇಟ್ಟುಕೊಂಡ್ರೆ 4ನೇ ಪಾದ ಯಾವತ್ತೂ ದಾಷ್ಟಾಂತಿಕ. ಹಾಗೆ ಈ ಕ್ಷೇತ್ರದಂತೆ ನನ್ನ ಮಾತು ನಿಮ್ಮ ಶಮಲಗಳನ್ನು ದೂರ ಮಾಡ್ತದೆ. ಈ ನೀರಿನಂತೆ ನನ್ನ ಮಾತು ನಿಮ್ಮನ್ನು ಪವಿತ್ರೀಕರಿಸ್ತದೆ. ಸರ್ವೋತ್ತಮನಾದ ಭಗವಂತನಂತೆ ನನ್ನ ಮಾತು ಎಲ್ಲರ ಮಾತುಗಳಿಗಿಂತ, ದಾರ್ಶನಿಕರ ಮಾತುಗಿಂತ ಉತ್ತಮವಾಗಿದೆ ಮತ್ತು ನಿಮ್ಮ ಜೀವನದೊಳಗೆ ನನ್ನ ಮಾತು ಹಿತವೂ ಆಗಿದೆ. ಹಿತರೂಪಂ, ಅತ್ಯಂತ ಹಿತಕರವಾಗಿದೆ, ಇದನ್ನು ಅನುಸರಿಸ್ರಿ ಅಂತ ಭಗವತ್ಪಾದರು ಅಂದು ಎಲ್ಲ ಶಿಷ್ಯರನ್ನು ಕುರಿತು ಈ ಮಾತನ್ನು ಹೇಳಿದರು ಅನ್ನೋದನ್ನು ಕೂಡ ಮಧ್ವವಿಜಯದಲ್ಲಿ ದಾಖಲೆ ಮಾಡುತ್ತಾರೆ. ಹೀಗೆ ವ್ಯಾಸರನ್ನು ಕಂಡದ್ದು, ವ್ಯಾಸರ ಪ್ರೇರಣೆಯಂತೆ ತಾವು ಉತ್ತರ ಬದರಿಗೆ ಹೊರಟದ್ದು, ಗೀತಾಭಾಷ್ಯವನ್ನು ನಾರಾಯಣನಿಗೆ ಸಮರ್ಪಿಸಿದ್ದು, ಇದೆಲ್ಲ ನಮಗೆ ಒಳ್ಳೆಯ ಉತ್ತಮ ಶಿಕ್ಷಣ ಕೊಡಲಿಕ್ಕೆ ಮಾಡಿದ್ದಾರೆ ಭಗವತ್ಪಾದರು ಅಂತ ಚಿಂತನೆ ಮಾಡಬೇಕು. ಅಂಥ ಭಗವತ್ಪಾದರ ಸ್ಮರಣೆಯನ್ನು ಮಾಡ್ತಾ ಇವತ್ತಿನ ಭಾಗವತ ಪ್ರವಚನವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ಭಾಗವತ ಪ್ರವಚನ 7ನೇ ಸ್ಕಂದ ಶ್ರೀಮದ್ ಭಾಗವತ. ಸಾಧ್ಯವಾದರೆ ನಾಳೆ, ಇವತ್ತೇನೋ ಉಪವಾಸ ಕೇಳ್ತಾ ಇದ್ದೀವಿ, ನಾಳೆಯೂ ಕೂಡ ಬೆಳಗ್ಗೆ ಮತ್ತೆ ಭಾಗವತವನ್ನು ಅದನ್ನು ಉಪವಾಸದಲ್ಲೇ ಹೇಳಬೇಕು ಅಂತಿದೆ. ನಾರಾಯಣ ವರ್ಮ, ಅದಾದಮೇಲೆ 7ನೇ ಸ್ಕಂದದಲ್ಲಿ ಬರುವ ಲಕ್ಷ್ಮೀ ನರಸಿಂಹನ ಚರಿತ್ರೆ ಯಥಾವತ್ತಾಗಿ ಶ್ರವಣ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ನಿರ್ವಿಘ್ನವಾಗಿ ಬದರಿ ಯಾತ್ರೆಯಿಂದ ನಂದಪ್ರಯಾಗದವರೆಗೂ ಭಗವಂತ ಕರ್ಕೊಂಡು ಬಂದಿದ್ದಾನೆ. ನಮ್ಮ ಹಿಂದೆ, ಬೆನ್ನಿನ ಹಿಂದೆ ಒಂದು ರೂಪದಿಂದ ನೆರಳಿನಂತೆ ಬರ್ತಿರ್ತಾನೆ, ನಮ್ಮ ಮನೆ ತನಕ ಕಳಿಸ್ಲಿಕ್ಕೆ ಬರ್ತಾನೆ ಅಂತಿದೆ. ಹಾಗಾಗಿ ನಾವು ಅಲ್ಲಿಂದ ಹೊರಟು ಇಲ್ಲಿಗೆ ಬಂದು ದರ್ಶನ ಮಾಡಿದ್ದಕ್ಕೆ ನಮ್ಮ ಮನೆ ತನಕ ಭಗವಂತ ಕಳಿಸ್ಲಿಕ್ಕೆ ಬರ್ತಾ ಇರ್ತಾನೆ. ಅವನ ಸ್ಮರಣೆ ಮಾಡ್ತಾ ಮಾಡ್ತಾ ಅವನ ಮಹಿಮೆಯನ್ನೇ ಕೇಳ್ತಾ ಈ ಯಾತ್ರೆಯನ್ನು ದೇವರಲ್ಲಿ ಸಮರ್ಪಿಸುವಂತಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.